ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವೀ ಹವ್ಯವಾ ವಿಘ್ನೌ ವ್ಯಾಳ ಕುಲ ಪ್ರಮತ್ತ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌ ಗಾಭ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ. ಆತ್ಮೀಯರೇ, ತೆಂಕುತಿಟ್ಟಿಗೊಂದು ಸುಸಜ್ಜಿತವಾದಂತಹ ನಾಟ್ಯ ತರಬೇತಿ ಕೇಂದ್ರವನ್ನು ನಿರ್ಮಿಸಿ ಆ ಮೂಲಕ ಅನೇಕ ಯಕ್ಷಗಾನ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಸವಿಯನ್ನ ಉಣಬಡಿಸುವಲ್ಲಿ ತನ್ನೆಲ್ಲ ಜೀವನದ ಶ್ರಮವನ್ನ ಪ್ರಯತ್ನವನ್ನ ಈ ಮೂಲಕವಾಗಿ ತೆಂಕುತಿಟ್ಟಿನ ಯಕ್ಷಗಾನಕ್ಕೆ ನೀಡಿದಂತಹ ಹಿರಿಯ ಸಾಧಕ, ಯಕ್ಷಗಾನ ನಾಟ್ಯಾಚಾರ್ಯ, ದಕ್ಷಿಣ ಕನ್ನಡದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ಹಿರಿಯರೂ ಆದಂತಹ ಅನುಭವಿಗಳು ಆದಂತಹ ಸಬ್ಬಣಕೋಡಿ ರಾಂಭಟ್ ಇವರನ್ನ ಈ ದಿನ ನಾವು ಪರಿಚಯಿಸುತ್ತಿದ್ದೇವೆ. ಅನೇಕ ಪ್ರಶಸ್ತಿಗಳನ್ನ ಪಡೆದು ಈ ಸುಸಜ್ಜಿತವಾದಂತಹ ಯಕ್ಷಗಾನ ದೇಗುಲವನ್ನ ಪೆರ್ಲದಲ್ಲಿ ನಿರ್ಮಿಸಿದಂತಹ ಹಿರಿಯರಾದ ಸಬ್ಬಣಕೋಡಿ ರಾಂಭಟ್ ಇದೀಗ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಪರಿಚಯಿಸಿಕೊಳ್ಳೋಣ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ, ಯಕ್ಷಾಂತರಂಗ ಪೆರ್ಲ ಯೂಟ್ಯೂಬ್ ಚಾನೆಲ್ನ ಮನೆ ಮನ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಅತಿಥಿಯಾಗಿ ಬಂದಿರುವವರು ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಇನ್ನಿತರ ಅನೇಕ ಹೆಮ್ಮೆಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು, ತಮ್ಮ ಗುರುಗಳ ಹೆಸರಿನಲ್ಲಿ ಪೆರ್ಲದಲ್ಲಿ ಒಂದು ನಾಟ್ಯ ಶಾಲೆ ನಿರ್ಮಿಸಿ ಆ ಮೂಲಕವಾಗಿ ನಾಡಿನಾದ್ಯಂತ ಹೆಚ್ಚೇಕೆ ಎಲ್ಲ ಮೇಳಗಳಲ್ಲಿಯೂ ಬಹುಶಃ ಶಿಷ್ಯರನ್ನು ಹೊಂದಿರುವಂತಹ ಹಿರಿಯ ನಾಟ್ಯಾಚಾರ್ಯ ಸಬ್ಬಣಕೋಡಿ ರಾಂಭಟ್ರನ್ನ ಇಂದು ಈ ಕಾರ್ಯಕ್ರಮದಲ್ಲಿ ನಾವು ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸಬ್ಬಣಕೋಡಿ ರಾಂಭಟ್ರೆ, ನಿಮಗೆ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಬಹುಶಃ ಯಕ್ಷಗಾನ ಅಂದಾಗ ತಾವು ಬಂದು ನೆಲೆಸಿದ ಊರು ಪಡ್ರೆ ಅದ್ದು ನಮಗೆ ಅತ್ಯಂತ ಸಂತೋಷ, ಹೆಮ್ಮೆ. ಈ ಯಕ್ಷಗಾನ ನಮಗೆ ಹೇಗೆ ಬಂತು ಅನ್ನೋದು ನಮ್ಮ ಹಿರಿಯರಿಂದ ಬಂದದ್ದು. ಆದರೆ ತಮ್ಮ ಬಾಲ್ಯದಲ್ಲಿ ಯಕ್ಷಗಾನವನ್ನು ಹೇಗೆ ನಿಮಗೆ ಈ ಯಕ್ಷಗಾನದ ಆಸಕ್ತಿ ಬೆಳೀತು ಅಂತ ಒಂದು ಹೇಳಿಕೊಡ್ಬೋದಾ? ನಮ್ಮದು ಸಬ್ಬಣಕೋಡಿ ಮನೆತನ ಬಹಳ ಪ್ರಸಿದ್ಧವಾದಂತಹ ಒಂದು ಮನೆತನ. ಸಬ್ಬಣಕೋಡಿ ನರಸಿಂಹಭಟ್ರು ನನ್ನ ತಂದೆ, ಸಾವಿತ್ರಿ ಅಮ್ಮ ನನ್ನ ತಾಯಿ. ಹಾಗೆ ನನ್ನ ತಂದೆಯವರು ದೊಡ್ಡ ಯಕ್ಷಗಾನದ ಒಬ್ಬ ಸಂಘಟಕ. ಏನಂದರೆ ಯಕ್ಷಗಾನದ ಅಭಿಮಾನಿ ಮತ್ತು ಸಂಘಟಕರು. ನಮ್ಮ ತಂದೆಯವರು ಕಬಕದಲ್ಲಿ ಕೂಡ್ಲು ಮೇಳ, ಧರ್ಮಸ್ಥಳ ಮೇಳ, ಕಟೀಲು ಮೇಳ, ಹಾಗೆ ಹಲವಾರು ಮೇಳಗಳ ಯಕ್ಷಗಾನವನ್ನು ವರ್ಷದಲ್ಲಿ ಆಡಿಸ್ತಾ ಇದ್ರು. ಆಮೇಲೆ ಕಲಾವಿದರೆಲ್ಲ ನಮ್ಮ ಮನೆಯಲ್ಲಿ ಬಂದು ಉಳ್ಕೊಳ್ತಿದ್ರು, ವ್ಯವಸ್ಥೆ ಅಲ್ಲೇ ಇತ್ತು. ಹಾಗಾದ್ರಿಂದ ಆ ಕಾಲದಲ್ಲಿ ಪ್ರಸಿದ್ಧ ಕಲಾವಿದರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ರು. ಪುತ್ತೂರು ನಾರಾಯಣ ಹೆಗಡೆಯವರು, ಆಮೇಲೆ ಅರ್ಕಚಲ ನಾರಾಯಣ ಶೆಟ್ಟರು, ಆಮೇಲೆ ಶ್ರೀ ಗೋಪಾಲಕೃಷ್ಣ ಭಟ್ರು, ಬಳಿಕ ಕೂಡ್ಲು ನಾರಾಯಣ ಬಲ್ಲೆಯವರು, ಅದೇ ನಮ್ಮ ಶ್ರೀಯುತ ನನ್ನ ಗುರುಗಳಾದಂತಹ ಪಡ್ರೆ ಚಂದು, ಆಮೇಲೆ ಶ್ರೀಧರ ಭಂಡಾರಿಯವರು, ಶ್ರೀಧರ ರಾವ್, ಹೆಚ್ಚಿನ ಕಲಾವಿದರು, ಹಿಂದಿನ ಹಳೆ ಕಲಾವಿದರು, ತಲೆಮಾರಿನ ಕಲಾವಿದರು ಬರ್ತಾ ಇದ್ರು. ಆಗ ಅವರು, ನಾವಾಗ ಬಹಳ ಒಂದು ಚಿಕ್ಕವರಾಗಿದ್ದೆವು. ಆ ಕಲಾವಿದರ ವೇಷವನ್ನು ನೋಡಿ ನನಗೆ ಯಕ್ಷಗಾನಕ್ಕೆ ನಾನು ಮಾಡಿದೆ. ನಾನು ಮತ್ತು ನನ್ನ ತಮ್ಮ ಇಬ್ಬರು, ಹೌದು, ಸ್ಫೂರ್ತಿಯಾಯಿತು. ಹಾಗೆ ಬಾಲ್ಯದಲ್ಲಿ ಆಮೇಲೆ ನನ್ನ ತಂದೆಯವರು
ಕಟೀಲು ಮೇಳ, ಕರ್ನಾಟಕ ಮೇಳ, ಬಳಿಕ ಸಾಲಿಗ್ರಾಮ ಮೇಳ ಮೊದಲಾದ ಮೇಳಗಳಿಗೆ ನಮ್ಮನ್ನು ಯಕ್ಷಗಾನ ನೋಡುವುದಕ್ಕಿಂತಲೇ ಕರ್ಕೊಂಡು ಹೋಗ್ತಾ ಇದ್ರು. ಯಾಕಂದರೆ ಎಲ್ಲ ಮೇಳದ ಕಲಾವಿದರು ಅಪ್ಪನ ಸ್ನೇಹಿತರು, ತಂದೆಯವರು ಬಹಳಷ್ಟು ಸ್ನೇಹಿತರು. ಅಂದರೆ ಅಲ್ಲಿ ಹೋದ ಕ್ಷಣವೇ ಅವರಿಗೆ ಚೌಕಿಯಲ್ಲಿ ಸ್ವಾಗತವಿತ್ತು. ಅಂದರೆ ಅಳಿಕರ ಮೇರೆಯವರದ್ದು, ಗೋಳಂ ನಾರಾಯಣ ಶೆಟ್ಟರದ್ದೆಲ್ಲ ನರಸಿಂಹಟ್ರೆ ಬನ್ನಿ ಅಂತ. ಯಾಕಂದರೆ ಅವರೆಲ್ಲ ನಮ್ಮ ಮನೆಗೆ ಬಂದವರು. ಆದ್ದರಿಂದ ತಂದೆಯವರೊಬ್ಬರು ಸಂಘಟಕರಾಗಿ, ಅಭಿಮಾನಿಯಾಗಿ, ಅವರ ಮಗನಾಗಿ ನನಗೆ ಈ ಯಕ್ಷಗಾನಕ್ಕೆ ನಾನು ಮಾರುವುದೇ, ಕಲಾವಿದನಾಗಬೇಕೆಂಬಂತಹ ಆಸೆ ಬಹಳಷ್ಟು ಇತ್ತು ನನಗೆ. ಆಮೇಲೆ ಅಲ್ಲ ಕೇವಲ ಸಂಘಟನೆ ಹಾಗೆ ಅಂತ ತಂದೆಯವರಿಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿ ಎಲ್ಲ ಪ್ರಸಂಗದ ಹಾಡುಗಳನ್ನು ಅವರಿಗೆ ಬಾಯಿಪಾಠ ಹಿಂದಿನ ಹಿರಿಯರಿಗೆಲ್ಲರಿಗೂ ಅಗರಿಯವರು ಹೀಗೆ ಹಾಡುವುದು ಅಂತ, ಅಗರಿಯವರ ಅಭೀರಿ ರಾಗವನ್ನು ನನ್ನ ತಂದೆಯವರು ಬಹಳ ಚಂದವಾಗಿ ಇದ್ರು. ನನ್ನ ದೊಡ್ಡಪ್ಪನೂ ಹಾಗೆ. ಅವರೆಲ್ಲ ಅಣ್ಣ ತಮ್ಮಂದಿರು ಯಕ್ಷಗಾನದ ಅಭಿಮಾನಿಗಳು. ಆ ಮೂಲಕ ಮತ್ತೆ ಸಬ್ಬಣಗೋಡಿ ಮನೆತನ ಅಂದರೆ ದೊಡ್ಡ ಭೂಮಿ ಇತ್ತು ನಮಗೆ. ಅದು ಒಕ್ಕಲ ಮಸೂದೆಯ ಸಮಯದಲ್ಲಿ ಹೌದು, ಎಲ್ಲ ಹೋಯಿತು. ಆಮೇಲೆ ನಮಗೊಂದು ಸೀಮಿತವಾದಂತಹ ಒಂದು ತೋಟ ಎಲ್ಲ ಉಳಿದಿತ್ತು. ಹಾಗೆ ತಂದೆಯವರು ಏನು ಮಾಡಿದ್ರು ಅಂದರೆ ಅವರಿಗೆ ಬಂದಂತಹ ಪಾಲನ್ನು ಅವರು ಅವರ ಚಿಕ್ಕಪ್ಪನಿಗೆ ಕೊಟ್ಟು ಆಮೇಲೆ ಮಚ್ಚಿನ ಗ್ರಾಮ ಅಂತ ಹೇಳುವಲ್ಲಿ ಮಾಡಿದರು. ಅದು ಇವತ್ತು ಸ್ಥಳ ಇದೆ, ಅದು ಬೇರೆಯವರಿಗೆ ಕೊಟ್ಟಿದ್ದೇವೆ, ಅದು ವ್ಯವಸ್ಥೆಯಲ್ಲಿ ಇಲ್ಲ ಈಗ, ಅದರ ಹಣ ಎಲ್ಲ ಬರಲಿಲ್ಲ, ಅದು ವಿಷಯ ಬೇರೆ. ಹಾಗೆ ತಂದೆಯವರು ಏನು ಅಂತ ಹೇಳಿದರೆ ಆಮೇಲೆ ನಮ್ಮನ್ನು ನೀವು ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತ ಅವರಿಗೆ ವಿದ್ಯಾಭ್ಯಾಸ 7ನೇ ತರಗತಿಗೆ ನಾವು ನಿಲ್ಲಿಸಿದ್ದೇವೆ. ನಮ್ಮ ತಾಯಿ 1.5 ವರ್ಷ ಇರುವಾಗ ದಿವಂಗತರಾಗಿದ್ದಾರೆ. ಹಾಗೆ ತಾಯಿ ಇಲ್ಲದ ತಬ್ಬಲಿ ಮಕ್ಕಳು ಅಂತ ಹೇಳಿಕೊಂಡು ನಮ್ಮ ಅಜ್ಜಿ ಎತ್ತುಗಲ್ಲಿನಲ್ಲಿ ನಮ್ಮನ್ನು ಸಾಕಿದ್ದಾರೆ. ಆ ಬಳಿಕ ಅಲ್ಲಿ ಒಬ್ಬರು ಪದ್ಮನಾಭರಾವ್ ಅಂತ ಅಧ್ಯಾಪಕರು, ಅವರಿಗೆ ಯಕ್ಷಗಾನದ ಮದ್ದಳೆ, ಹಾಡುಗಾರಿಕೆ ಎಲ್ಲ ಗೊತ್ತಿತ್ತು. ಆದ್ದರಿಂದ ಅವರು ವರ್ಷ ಪ್ರತಿ ಒಂದು ತಾಳಮದ್ದಳೆ ಮಾಡಿಸ್ತಾ ಇದ್ರು. ಅದನ್ನು ಕೂಡ ನಮಗೆ ಕೇಳಲು ಬಹಳಷ್ಟು ಇಷ್ಟ. ಆಮೇಲೆ ನಾವು ಏನಂದರೆ ಪದ್ಮನಾಭರಾವಿಗೆ ಒಂದು ಅಭ್ಯಾಸ ಇತ್ತು, ಏನು ಅಂತ ಹೇಳಿದರೆ ಮಕ್ಕಳು ಯಾರೆಲ್ಲ ಚುರುಕಿದ್ದಾರೆ, ಯಾವುದರಲ್ಲಿದ್ದೀರಿ ಅಂತ. ಆಗ ನಾವು ಹೀಗೆ ಪ್ರವೇಶ ಬರ್ತಾ ಇದ್ದೇವೆ ಯಕ್ಷಗಾನ. ಅದನ್ನು ನೋಡಿ ಪದ್ಮನಾಭರಾವು ನಮಗೆ ಸ್ವಲ್ಪ ಯಕ್ಷಗಾನದ ನಾಟ್ಯಗಳನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಆಮೇಲೆ ಒಂದು ಸ್ಕೂಲಲ್ಲಿ ಒಂದು ಯಕ್ಷಗಾನ ಮಾಡಿಸಿದ್ರು. ಈಗಲೂ ನಿಮ್ಮ ಜೊತೆಯಲ್ಲಿ ಹೆಮ್ಮೆಯಿಂದ ಇರುವವರು ಇಂದ್ರಜಿತ್ ಕಾಳಗದಲ್ಲಿ ನನ್ನ ಇದು ಲಕ್ಷ್ಮಣ ಮಾಡಿಸಿದ್ದಾರೆ. ಅಷ್ಟು ಅವರಿಗೆ ಬಹಳಷ್ಟು ಒಂದು ಪ್ರೀತಿ ನಮ್ಮಲ್ಲಿತ್ತು. ಹಾಗೆ ನಂತರ ಯಕ್ಷಗಾನದಲ್ಲಿ ಮುಂದುವರಿಯಬೇಕು ಎನ್ನುವಂತಹ ಆಸೆಯೂ ಉಂಟು. ಹಾಗೆ ಅಂತ ವಿದ್ಯೆಗೂ ಮುಂದುವರಿಯುವಂತ ಇತ್ತು. ಆದರೆ ವಿದ್ಯೆಗೆ ಅನುಕೂಲ ಇಲ್ಲ. ಯಾಕಂದರೆ ನಮ್ಮ ಅಜ್ಜನಿಗೆ ತುಂಬ ಸಂಸಾರ ತಾಪತ್ರೆ ಇತ್ತು. ಹಾಗೆ ಅವರು ಹೇಳಿದರು, 7ನೇ ತರಗತಿ ಆದಲ್ಲಿಗೆ ನೀವು ಇನ್ನು ಮೇಳಕ್ಕೆ ಎಲ್ಲಿಯಾದರೂ ಹೋಗಿ ನಾಟ್ಯ ಕಲಿತು ನೀವು ಮೇಳಕ್ಕೆ ಹೋಗಿ ನಾಟ್ಯ ಕಲಿತು ನಿಮಗೆ ಅದರಲ್ಲಿ ಬಹಳಷ್ಟು ಉಲ್ಲಾಸ ಉಂಟು, ನಿಮ್ಮ ಅನ್ನದ ದಾರಿ ನೀವು ನೋಡಿ. ಆಮೇಲೆ ನಾವು ಅಜ್ಜನ ಮನೆ ಕೊಡಂಗಾಯಿ ಸಮೀಪ ನಮ್ಮ ಗುರುಗಳು ಅವರು ಪಡ್ರೆಯಿಂದ ಹೋಗಿ ಅಲ್ಲಿ ನೆಲೆಸಿದ್ದಾರೆ ಬಲ್ಪರೊಟ್ಟಿಗೆ. ಆದ್ದರಿಂದ ಅಲ್ಲಿ ನಮ್ಮ ತಂದೆಯವರು ಕರ್ಕೊಂಡು ಹೋದರು ಏಪ್ರಿಲ್ ತಿಂಗಳಲ್ಲಿ 1975ನೇ ಇಸ್ವಿ ಕರ್ಕೊಂಡು ಹೋಗಿ ನಮ್ಮ ಮಕ್ಕಳಿಗೆ ಅನ್ನಕ್ಕೆ ದಾರಿ ಮಾಡಿಕೊಡಬೇಕು ಅಂತ ಈಗಲೂ ನನಗೆ ನೆನಪುಂಟು. ಹಾಗೆ ಹೇಳಿದರು. ಆಮೇಲೆ ಅವರು ಹೇಳಿದರು, ಗುರುಗಳು ನಿಮ್ಮ ಹುಡುಗರು ಹುಷಾರಿ ಆದರು, ಯಾಕಂತ ಹೇಳಿದರೆ ನಾವು ಮನೆಗೆಲ್ಲ ಬರುವಾಗ ಅವರು ಕುಡಿತಾ ಇದ್ರಲ್ಲ, ಅಂದರೆ ಸಬ್ಬಣಗೋಡಿ ಮನೆಗೆ ಬಂದಾಗ. ಆದ್ದರಿಂದ ಯಕ್ಷಗಾನದಲ್ಲಿ ಅವರು ಉತ್ತಮ ಕಲಾವಿದರಾಗಿ ಮೂಡಿ ಬರ್ತಾರೆ. ನಾನು ಅನ್ನಕ್ಕೆ ದಾರಿ ಮಾಡಿಕೊಡ್ತೇನೆ, ಧರ್ಮಸ್ಥಳಕ್ಕೆ ಬನ್ನಿ, ವೀರೇಂದ್ರ ಹೆಗ್ಗಡೆ ಅವರನ್ನು ಕಂಡು ಮಾತಾಡೋಣ ಅಂತ ಹೇಳಿದರು. ಹಾಗೆ ಅದೇ ವರ್ಷ 1975ನೇ ಇಸವಿಯಲ್ಲಿ ನಾವು ಧರ್ಮಸ್ಥಳದ ಆಗ ಹೆಸರು ಬೇರೆ ಇದ್ದಾರೆ ಯಕ್ಷಗಾನ ಕೇಂದ್ರ, ಲಲಿತ ಕಲಾ ಕೇಂದ್ರ ಧರ್ಮಸ್ಥಳ ಹಾಗೆ ಹೆಸರಿತ್ತು. ಹಾಗೆ ನಾವು ಅಲ್ಲೊಂದು ಮನವಿಯನ್ನು ಕೊಟ್ಟೆವು. ಆ ಮನವಿಯನ್ನು ಸ್ವೀಕೃತವಾಯಿತು. ಆದರೆ ನಾವು ಚಿಕ್ಕದಿದ್ದೆವು, ನನ್ನ ಬೆಳವಣಿಗೆ ತುಂಬ ಕುಂಠಿತ. ಆದ್ದರಿಂದ ಆದರೂ 10 ವರ್ಷದಲ್ಲಿ ನಮಗೆ 7ನೇ ಕ್ಲಾಸ್ ಆಗಿದೆ. ಯಾಕಂದರೆ ನಮ್ಮ ಅಜ್ಜಿ ನಮ್ಮನ್ನು 4 ವರ್ಷ ತುಂಬಿದಾಗಲೇ ಸೇರಿಸಿದ್ದಾರೆ, ಮನೆಯಲ್ಲಿ ಸುಮ್ಮಗೆ ಕೂತ್ಕೊಳ್ತಾರೆ. ಆದ್ದರಿಂದ 7ನೇ ತರಗತಿಯಾದ ನಮ್ಮನ್ನು ನೋಡಿದ ಹೆಗ್ಗಡೆಯವರು ಹೇಳಿದರು, ಇವರು ಬಹಳ ಚಿಕ್ಕದಾಯಿತು, ಈ ಸಲ ಅವರನ್ನು
ಬೇಡ ಅಂತ ಮಾಡುವ ಅಂತ ಹೇಳಿ. ಓಹೋ. ಆಗ ನನ್ನ ಗುರುಗಳು ಹೇಳಿದರು, ಈಗಲೂ ನೆನಪಿದೆ, ತಾಯಿ ಇಲ್ಲದ ತಬ್ಬಲಿ ಮಕ್ಕಳಿಗೆ ಅನ್ನಕ್ಕೆ ದಾರಿ ಮಾಡಿಕೊಡ್ತೇನೆ ಅಂತ ಕರ್ಕೊಂಡು ಬಂದಿದ್ದೇನೆ ನೋಡಿ. ಅದರಲ್ಲಿ ಮನವಿಯಲ್ಲಿ ಶಾಲಾ ಸರ್ಟಿಫಿಕೇಟ್ ಇದೆ, ಅದನ್ನು ನೋಡಿ ಅಂತೇಳಿ. ಹಾಗೆ ನೋಡಿದಾಗ ಅದರಲ್ಲಿ 7ನೇ ತರಗತಿಯಾದ ಆಗ ಹೆಗಡೆಯವರು, ನೀವು ಅನ್ನಕ್ಕೆ ದಾರಿ ಮಾಡಿ ಕೊಡ್ತೀರಿ ಅಂತ ಕರ್ಕೊಂಡು ಬಂದಿದ್ದೀರಿ, ವಾಗ್ದಾನ ಕೊಟ್ಟದ್ದನ್ನು ನಾವು ಹಿಂದೆ ತೆಕ್ಕೊಳ್ಳುವ ಕ್ರಮ ಇಲ್ಲ, ಆದ್ದರಿಂದ ಅವರನ್ನು ಸೇರ್ಪಡೆ ಮಾಡೋಣ ಅಂತ. ಹಾಗೆ ನಮ್ಮನ್ನು ಸೇರ್ಪಡೆ ಆಯಿತು. ಆ ಬಳಿಕ ಒಂದು ವರ್ಷ ಅಲ್ಲಿದ್ದೆವು. ನಮ್ಮ ಗುರುಗಳು ನಮಗೆ ಬಹಳಷ್ಟು ಚಂದವಾಗಿ ಹೇಳಿಕೊಟ್ಟಿದ್ದಾರೆ, ಯಕ್ಷಗಾನವನ್ನು ಹೇಳಿಕೊಟ್ಟು. ಆ ಬಳಿಕ ಧರ್ಮಸ್ಥಳ ಮೇಳಕ್ಕೆ ಬೇಕು ಅಂತ ನನ್ನನ್ನು ಕೇಳಿಕೊಂಡಾಗ ನಾನು ಅದಕ್ಕೆ ಒಳ್ಳೆ ಅಂದೆ. ಯಾಕಂದರೆ ಅವಳಿ ಮಕ್ಕಳಾದ ನಾವಿಬ್ಬರು ಒಂದೇ ಮೇಳಕ್ಕೆ ಹೋಗ್ತೇವೆ. ಹಾಗಾದ್ರಿಂದ ಕರ್ನಾಟಕ ಮೇಳಕ್ಕೆ ನವೆಂಬರ್ 3, 1975 ನನಗೆ ಈಗಲೂ ನೆನಪಿದೆ. 6 ತಿಂಗಳ ನಿಮ್ಮ ತರಬೇತಿ ಆದ ಕೂಡಲೇ ಮೇಳಕ್ಕೆ ಸೇರ್ತೇವೆ. ಆದರೆ ನಮಗೆ ಮೇಳದಲ್ಲಿ ತುಂಬ ಪ್ರಯೋಜನ ಆಯಿತು. ಯಾಕಂತ ಹೇಳಿದ್ರೆ ಘಟಾನುಘಟಿ ಕಲಾವಿದರು ಏನು ಅಂದರೆ ಶ್ರೀ ದಾಮೋದರ ಮಂಡೇಚರು ಭಾಗವತರು, ಆಮೇಲೆ ಒಬ್ಬರೇ ಅವರು 10 ಗಂಟೆಯಿಂದ ಹಾಡ್ತಾಯಿದ್ರು. ಆ ಬಳಿಕ ಪುಂಡಿಕಾಯಿ ಕೃಷ್ಣ ಭಟ್ರು ಚೆಂಡವಾದಕರಾಗಿ, ನಾರಾಯಣ ಭಟ್ರು, ಆಮೇಲೆ ಕಾಂಚನ ನಾರಾಯಣ ಭಟ್ರು, ಮತ್ತು ಬೋಳಾರ ನಾರಾಯಣ ಶೆಟ್ಟರು, ಅಡಿಕರ ವೈರಿಗಳು, ಅರೋಕರಗೊಪ್ಪ ಶೆಟ್ಟರು, ಶ್ರೀರಾಮದಾಸ್ ಸ್ವಾಮಿಗಳು, ಮಾತನ್ನು ಹೇಳಿಕೊಡುವುದು ರಾಮದಾಸ್ ಸ್ವಾಮಿಗಳು, ಆಮೇಲೆ ಯಕ್ಷಗಾನದಲ್ಲಿ ಹೀಗೆ ಆಗಬೇಕು ಅಂತ ಕೋಳಿಯೂರು ರಾಮಚಂದ್ರ ರಾಯರು, ಆಮೇಲೆ ಬಿಜಾರ ಅಣ್ಣಪ್ಪರು ನಮ್ಮನ್ನು ಹಾಸ್ಯದವರು ಬಹಳಷ್ಟು ಚಂದವಾಗಿ ನೋಡಿಕೊಂಡಿದ್ದಾರೆ. ಆದ್ದರಿಂದ ಆ ರೀತಿ ನಮ್ಮದು ಕರ್ನಾಟಕ ಮೇಳದಲ್ಲಿ ತಿರುಗಾಟ. ಈ ಕರ್ನಾಟಕ ಮೇಳ ಮಾತ್ರ ತಿರುಗಾಟವ ಗುರುಗಳೇ ಅಲ್ಲ, ಬೇರೆ ಮೇಳಕ್ಕೆ ಹೋಗಿದ್ದೇವೆ? ಯಾವ ಮೇಳಕ್ಕೆಲ್ಲ ತಿರುಗಾಟ? ಆಮೇಲೆ ಆ ಮೇಳವನ್ನು ಇದರಲ್ಲಿ ನಮಗೆ ತುಳು ಪ್ರಸಂಗವೇ ಹೆಚ್ಚಾಗುತ್ತಿತ್ತು ಕರ್ನಾಟಕ ಮೇಳದಲ್ಲಿ. ಈ ಓ ಲಕ್ಷ್ಮಣ ಎಲ್ಲ ಬಹಳ ಬಹುಶಃ ನಮ್ಮ ಕಾಲದಲ್ಲಿ. ಹಾಗಂದ್ರೆ ಆರಂಭದಲ್ಲಿ ನಾವು ಹೋದ ವರ್ಷ ಪ್ರಸಂಗ ಬಿದ್ದುದ ಬೈರವೇರು, ಆಮೇಲೆ ಕುಮುದಾ ಮಹೀಂದ್ರ ಒಂದು ಪ್ರಸಂಗ. ಕುಮುದಾ ಮಹೀಂದ್ರ ಬಹುಶಃ ಪೌರಾಣಿಕ. ಅಂದ್ರೆ ಅದೊಂದು ಪೌರಾಣಿಕದಾಗಿತ್ತು. ಅದು ಯಾರು ಬರ್ದದ್ದು ಅಂತ ನನಗೆ ನೆನಪಿಲ್ಲ. ಆದ್ರೆ ಅದೊಂದು ಚಂದಮಾಮದ ಕಥೆಯನ್ನು ಅವರು ಚಂದ ಇತ್ತು, ಭಾರಿ ಭರ್ಜರಿ ಕಲೆಕ್ಷನ್ ಆಗ್ತಾ ಇತ್ತು. ಆಮೇಲೆ ಮರು ವರ್ಷ ಪುನಃ ಓ ಲಕ್ಷ್ಮಣ ಪ್ರಸಂಗ, ಅದು ನಮ್ಮ ಡಾಕ್ಟರ್ ಚಂದ್ರಶೇಖರ ದಾಮನವರು ಬರೆದಂತಹ ಪ್ರಸಂಗ. ಹೌದು. ಆಮೇಲೆ ಮೂಜುರ ಉಳ್ಳಾಕರು ಮೂವರು ದೈವಗಳು ತುಳು ಇದು ಆಗ್ತಾ ಇತ್ತು. ಆಮೇಲೆ ಮತ್ತಿರೋ ವರ್ಷ ಚೆನ್ನದ ಮಣಿ ಅಂತ ಒಂದು ಪ್ರಸಂಗ, ಅದು ಸಹ ಪ್ರಸಿದ್ಧಿ. ಮತ್ತೆ ಕೃಷ್ಣಕಾರುಣ್ಯ. ಆ ಕೃಷ್ಣಕಾರುಣ್ಯ ಪ್ರಸಂಗ ಬಹಳಷ್ಟು ಹಿಟ್ ಆಯಿತು. ಯಾಕಂತ ಹೇಳಿದ್ರೆ ಅದು ಇವ್ರದ್ದು KH ದಾಸಪ್ರಯವರ ಕಂಸ, ಕೃಷ್ಣನ್ ಬಾಬುನವರ ಕೃಷ್ಣ, ಆಮೇಲೆ ಅರೋಕರಪ್ಪ ಶೆಟ್ಟರ ಪಂಚಜನ ರಕ್ಕಸ, ಆಮೇಲೆ ಅವ್ರದ್ದು ಇದು ರಾಧೆಯ ಒಂದು ಪ್ರಕರಣ ಅದರಲ್ಲಿತ್ತು. ಕೃಷ್ಣ ಕೋಳಿಯೂರಿನವರದ್ದು ರಾಧೆ, ಪಿಳ್ಳಂಗೋವಿಯ ಚೆಲ್ಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಆ ಹಾಡನ್ನು ದಾಮೋದರ ಮಂಡೇಚರು ಬಹಳ ಚಂದವಾಗಿ ಅವರು ಅದನ್ನೇ ವಿದ್ಯಾಭೂಷಣರು ಅನುಕರಿಸಿದ್ರು ಪದ್ಯವನ್ನು. ಇವರು ಅದನ್ನು ಹಾಡ್ತಾ ಇದ್ರು. ಅಂಥ ಒಂದು ಸಮರ್ಥ ಭಾಗವತರ ನಿರ್ದೇಶನದಲ್ಲಿ ಕರ್ನಾಟಕ ಮೇಳ ಇತ್ತು. ಆಮೇಲೆ ನಾವು ಭಾಗವತದಲ್ಲಿ ನಾನು ಹೇಳಿದೆ, ನಮಗೆ ಇದರಲ್ಲಿ ಹೆಚ್ಚು ಬೇರೆ ಪ್ರಸಂಗಗಳು ಬಹಳ ಕಡಿಮೆ ಆಗ್ತದೆ. ಆದ್ದರಿಂದ ತುಳು ಪ್ರಸಂಗದಲ್ಲಿ ನಮಗೆ ಅನುಭವ ಬರೋದು ಕಮ್ಮಿ ಅನ್ನೋದಾಗುತ್ತದೆ. ಹಾಗಾಗಿ ನನಗೆ ಕಠಿಣ ಮೇಳಕ್ಕೆ ಹೋದರೆ ಆಗ್ಬೋದು ಅಂತ ಉಂಟು ಮತ್ತು ಅಂದಾಗ ದಾಮೋದರ ಮಂಡಚರು ಸಮ್ಮತಿಸಲಿಲ್ಲ. ಅಂತ ಹುಡುಗ ನನಗೆ ಬೇಕು, ನಿನ್ನನ್ನು ನಾನು ತಯಾರು ಮಾಡ್ತೇನೆ, ಯಾವ ಪುರಾಣಕ್ಕೂ ಬೇಸರ ಮಾಡಬೇಡ, ನೀವು ನಿಲ್ಲು ಇದೇ ಮೇಳದಲ್ಲಿ ಅಂತ ಅಂದು. ಆಮೇಲೆ ನಾನು ಹೇಳಿದೆ, ಯಜಮಾನರಲ್ಲಿ ಒಂದು ಅಭಿಪ್ರಾಯ ಹೇಳಿ ಏನು ಅಂತ ನೋಡೋಣ. ಹಾಗೆ ಮತ್ತೆ ಯಜಮಾನರಲ್ಲಿ ವಿಠಲ್ ಶೆಟ್ಟರಲ್ಲಿ ಬೊಂಬೈ, ಆ ವರ್ಷ ಬೊಂಬೈಗೆ ಹೋಗಿದ್ದೆವು. ಕೃಷ್ಣಕಾರುಣ್ಯ ಪ್ರಸಂಗ ಬಹಳಷ್ಟು ಹಿಟ್ಟಾಯಿತು. ಅಲ್ಲಿ ನಾನು ನನ್ನನ್ನು ಹೇಳಿಕೊಳ್ಳುವುದಲ್ಲ, ನನ್ನ ಮುಗ್ಧತನದ ಕೃಷ್ಣನನ್ನು ನೋಡಿ, ಮುದ್ದಿನ ಕೃಷ್ಣನನ್ನು ನೋಡಿ ಬೊಂಬೈಯ ದೊಡ್ಡ ದೊಡ್ಡ ಆತ್ಮೀಯರು ಅವರು ಎತ್ತಿಕೊಂಡು ನನಗೆ ಹಣವನ್ನು ಕೊಟ್ಟರು ಕೃಷ್ಣನನ್ನು ನೋಡಿ. ಹಾಗೆ ಮತ್ತೆ ಅಲ್ಲಿ ನಾವು ಯಜಮಾನರಲ್ಲಿ ದಾಮೋದರ ಮಂಡೇಚರು ಹೇಳಿದರು, ಬರುವ ತಿರುಗಾಟಕ್ಕೆ ಅವರನ್ನು ಕಟೀಲು ಮೇಳಕ್ಕೆ ಕಳಿಸುವ, ಅವರಿಗೆ ಕಲಿಬೇಕು ಅಂತ ಇಚ್ಛೆ ಉಂಟು, ಹಾಗಾಗಿ ಏನು ಮಾಡೋಣ ಅಂತ. ಹಾಗೇನಾಯ್ತಂದರೆ
ಬಾಯರ್ ರಘುನಾಥ್ ಶೆಟ್ರು ಅವರ ಅದೇ ರಮೇಶ್ ಶೆಟ್ರ ಶಿಷ್ಯ ಶಿವಪ್ಪ ಜೋಗಿ ಅವನು ಆ ವರ್ಷ ಬಂದಿದ್ದ ಅದೇ ತಿರುಗಾಟದಲ್ಲಿ ಬೊಂಬೈಗೆಲ್ಲ ಮೇಳಕ್ಕೆ ಬಂದಿದ್ದ ಅಭ್ಯಾಸ ಮಾಡಲಿಕ್ಕೆ ಅಂತ ಬಂದದ್ದು. ಹಾಗೆ ಅವನು ನಿತ್ಯವೇಷ ಮಾಡ್ತಾ ಇದ್ದ. ಮತ್ತೆ ಅರಸಮನಕ್ಕೆ ಒಬ್ಬ ಹುಡುಗ ಬಂದಿದ್ದ, ಶೀನಪ್ಪ ಗೌಡ ಅಂತ. ಅವರು ಈಗ ಮೇಳದಲ್ಲಿ ಕಲಾವಿದರಾಗಿಲ್ಲ, ಅದು ಕರ್ನಾಟಕ ಮೇಳದಲ್ಲಿ ತಿರುಗಾಟಾಗಿ ಬಿಟ್ಟಿದ್ದಾರೆ ಅವರು ಕೂಡ ನಿತ್ಯವೇಷ ಮಾಡ್ತಾ ಇದ್ರು. ಒಂದು ದಿವಸ ನಾವು, ಒಂದು ದಿವಸ ಅವರು ಮಾಡ್ತಾ ಇದ್ರು. ಆಗ ಯಜಮಾನ್ ಹೇಳಿದ್ರು, ಆಯ್ತು ತೊಂದರೆ ಇಲ್ಲ, ನಿತ್ಯವೇಷಕ್ಕೆ ಜನ ಉಂಟಲ್ಲ ಅಂತ. ಹಾಗೆ ನಂತರ ನಮ್ಮನ್ನು ಕಟೀಲು ಮೇಳಕ್ಕೆ ನಮ್ಮ ದನಿಗಳು ಸೇರ್ತಾರೆ. ಖುಷಿ. ಕಟೀಲು ಮೇಳದಲ್ಲಿ ಎಷ್ಟು ವರ್ಷದ ಅನುಭವ ತಿರುಗಾಟ? ಕಟೀಲು ಮೇಳದಲ್ಲಿ ನಮ್ಮ ಆರಂಭಕ್ಕೆ ಈಗ ಭಾಗವತರ ಮೇಳದಲ್ಲಿ ಶ್ರೀ ಗೋಪಾಲಕೃಷ್ಣ ಭಾಗವತರು, ಆಮೇಲೆ ದಡ್ಡ ನರಸಿಂಹ ಭಟ್ರು, ಆಮೇಲೆ ಬರೆ ನಾರಾಯಣ ಭಟ್ರು ಮದ್ದಳವಾದಕರಾಗಿ ಬೆಳಿಗ್ಗೆವರೆಗೆ 3 ಮಂದಿ. ಆ ಮೇಳದಲ್ಲಿ ನನ್ನ ಗುರುಗಳು ಇದ್ದುದರಿಂದ ನನಗೆ ಬಹಳಷ್ಟು ಒಂದು ಅನುಭವ ಆಯಿತು. ಯಾಕಂದರೆ ಕಟೀಲು ಮೇಳಕ್ಕೆ ಸೇರಿದ ಕೂಡಲೇ ನಮ್ಮ ದನಿಗಳು ಯಜಮಾನರು ಅವರಿಗೆ ನಮ್ಮಲ್ಲಿ ತುಂಬ ಪ್ರೀತಿ ಇತ್ತು. ಆಮೇಲೆ ಮಮತೆ, ಅನುಕಂಪ, ತಾಯಿ ಇಲ್ಲದ ಮಕ್ಕಳು ಅಂತ. ಹಾಗೆ ಅವರ ಮನೆಯಲ್ಲೇ ನಮ್ಮನ್ನು ನಿಲ್ಲಿಸಿ ನಮಗೆ ವ್ಯವಸ್ಥೆ ಮಾಡಿದ್ದಾರೆ ದನಿಗಳು. ಹಾಗೆ ಗುರುಗಳಲ್ಲಿ ಹೇಳಿದರು, ನಿಮ್ಮ ಶಿಷ್ಯರು ನಿಮ್ಮೊಟ್ಟಿಗಿರಲಿ, ಅವರಿಗೆಲ್ಲ ಬೇಕಾದ್ದನ್ನು ಹೇಳಿಕೊಡಿ, ಮುಂದೆ ಕಲಾವಿದರಾಗಿ ಅವರು ರೂಪುಗೊಳ್ಳಲಿ. ಹಾಗೆ ಇರಭಾಗವತರು, ನೆಡ್ಲೆ ನರಸಿಂಹ ಭಟ್ರು, ಆಮೇಲೆ ನಮ್ಮ ಗುರುಗಳು ಕೇದಗಡಿ ಗುಡ್ಡಪ್ಪ ಗೌಡರು, ತ್ರಿವಿಕ್ರಮ ಶನಿ ಮೊದಲಾದಂಥ ಒಳ್ಳೊಳ್ಳೆ ಕಲಾವಿದರು ಅವರು. ಮತ್ತು ಶ್ರೀವೇಷದಲ್ಲಿ ಕುಷ್ಟಗಾಡಿಗ ಸಂಜೀವ ಬಳಿಗಾರ, ಮತ್ತು ಅರ್ಕತಳ ಸಂಜೀವ ಶೆಟ್ಟರು ನಮ್ಮೊಂದಿಗೆ, ಅರ್ಕತಳ ನಾರಾಯಣ ಶೆಟ್ಟರು. ಹೌದು, ಇವೆಲ್ಲ ಇದ್ದುಕೊಂಡು ನಮ್ಮನ್ನು ಸ್ವಲ್ಪ ರಂಗಕ್ಕೆ ಬೇಕಾದ್ದನ್ನು ಹೇಳಿಕೊಟ್ಟು ಇದೆ. ಆದ್ದರಿಂದ ತುಂಬ ಪ್ರಯೋಜನ ಆಯಿತು. ಮತ್ತು ನನಗೆ ನರಸಿಂಹ ಭಟ್ರಲ್ಲಿ ನನಗೆ ಭಾಗವತಿಗೆ ಕಲಿಬೇಕು ಅಂತ ಇತ್ತು. ಹಾಗೆ ನಾನೇನಂತ ಹೇಳಿದರೆ ಬಿಡಾರಗಳಲ್ಲಿ ನಮ್ಮ ನರಸಿಂಹ ಭಟ್ರಲ್ಲಿ ಅವರಲ್ಲಿ ಹಾಡುಗಾರಿಕೆಯನ್ನು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೆ. ಆಮೇಲೆ ಹಾಗಾಗಿ ಅವರು ಕೋಲು ಹಿಡಿದ್ರು, ಉರುಳಿಕೆ ಬಾರಿಸ್ತಾ ಇದ್ರು, ದಿನಾ ಅಭ್ಯಾಸ ಮಾಡ್ತಾಯಿದ್ರು. ಹಾಗೆ ಅವರಿಗೆ ಬೇಕಾದಂಥ ಚಾಪೆ ವ್ಯವಸ್ಥೆ ಮತ್ತು ಎಲ್ಲ ನಾನು ಮಾಡ್ತಾಯಿದ್ದೆ. ಹಾಗೆ ಅವರು ನಮ್ಮ ಭಾಷೆಯಲ್ಲಿ ಪುಳ್ಳಿ ಬಾ ಕಲಿವ ಅಂತ ಹೇಳ್ತಾಯಿದ್ರು. ಆಮೇಲೆ ವೇಷದ ಕ್ರಮಗಳನ್ನು ನೆಡ್ಲೆ ನರಸಿಂಹರು ಹೇಳಿಕೊಡ್ತಾಯಿದ್ರು. ಒಂದು ವೇಷ ಹೀಗೆ ಹೋಗಬೇಕು, ಒಂದು ವೇಷ ಹೀಗೆ ಬರಬೇಕು, ಒಂದು ವೇಷ ಹೀಗೆ ಮಾತಾಡಬೇಕು ಅರ್ಥ ಅಂತ ಹೇಳ್ತಾಯಿದ್ರು. ಆಮೇಲೆ ಬಣ್ಣದ ವೇಷದ ತಾಳಗಳು ಹೀಗೆ, ಕಿರೀಟ ವೇಷದ ತಾಳಗಳು ಹೀಗೆ, ಇದು ಹೀಗೆ ಅಂತ ನಮಗೆ ಬೋಧನೆ ಮಾಡಿ ಪಾಠ ಕೊಡ್ತಾಯಿದ್ರು. ಆದ್ದರಿಂದ ನನಗೆ ಈ ಯಕ್ಷಗಾನ ನಾಟ್ಯ ತರಗತಿಯಲ್ಲಿ ಪದ್ಯ ಹಾಡಿ ತರಬೇತಿ ಕೊಡೋದಕ್ಕೆ ಸುಲಭವಾಯಿತು. ಹೌದು. ಆಮೇಲೆ ನಮ್ಮ ಗುರುಗಳು ಒಂದಿಗೆ ನಾನು ಅದರಲ್ಲಿ 3 ವರ್ಷ ಇದ್ದೆ ಆ ತಂಡದಲ್ಲಿ. ಅವರು ನನಗೆ ಯಕ್ಷಗಾನ ತರಬೇತಿಯ ನೀಡುವಂತಹ ಕ್ರಮವನ್ನು ನಾನು ಅವರ ಮನೆಗೆಲ್ಲ ಹೋಗಿ ಕಲಿತಾ ಇದ್ದೆ. ಅಂದರೆ ನೀವು ಒಂದು ಅನ್ನಕ್ಕೆ ದಾರಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದೇನೆ, ಹಾಗಾಗಿ ನನ್ನ ತರಬೇತಿ ಎಲ್ಲಿ ಆಗ್ತದೆ ಅಲ್ಲಿಗೆಲ್ಲ ನೀವು ಹೋಗಿ ಅಂತ ಹೇಳ್ತಾ ಇದ್ದರು. ಹಾಗೆ ಅವರು ನನಗೆ ಕಳಿಸ್ತಾ ಇದ್ದರು. ಅಂದರೆ ಹೋಗಿ ತರಬೇತಿ ಕೊಟ್ಟಿದ್ದೇನೆ. ಆಮೇಲೆ ಅವರು ಆ ಬಿಡ್ತಿಗೆ ಮುಕ್ತಾಯಗಳನ್ನು ನಮ್ಮ ನೆಡ್ಲೆ ನರಸಿಂಹ ಭಟ್ರಲ್ಲಿ ಕೇಳಿ ನಾನು ಕುಳಿತು ಆ ಬಿಡ್ತಿಗೆ ಮುಕ್ತಾಯ ತಾಳ ಹೇಗೆ ಹಾಕೋದು ಅಂತ ಬೇಕಲ್ಲ, ಅದನ್ನೆಲ್ಲ ನಾನು ಕಲಿತ ಕಾರಣ ನಮ್ಮ ಗುರುಗಳು ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಮತ್ತೊಂದು ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನು 3 ವರ್ಷದಲ್ಲಿ ಒಬ್ಬ ಪುಡ್ಡು ವೇಷಧಾರಿಯಾಗಿ ಹೊರಗೆ. ಯಾಕಂದರೆ ಸಾಧನೆ ಛಲವೂ ಇತ್ತು. ಹೌದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ಪ್ರಸಂಗ ಪುಸ್ತಕಗಳನ್ನು ಓದುವುದು. ಆಮೇಲೆ ಆಗಿನ ಹಿರಿ ಕಲಾವಿದರಿಗೆ ಒಂದು ಕ್ರಮ ಇತ್ತು. ಏನಂದರೆ ಕೇದಗಡಿ ಗುಡ್ಡಪ್ಪ ಗೌಡರು ಮತ್ತು ತ್ರಿವಿಕ್ರಮ ಶನಿಯವರು ಅವರೆಲ್ಲ ಹೇಳ್ಯಾರು, ಬಿಡಾರದಲ್ಲಿ ನೀವು ಪುಸ್ತಕ ಸ್ವಲ್ಪ ಓದಬೇಕು, ಪದ್ಯ ಪುಸ್ತಕಗಳನ್ನು ಓದಿ ಪುಸ್ತಕ ಓದಿ. ಹಾಗಾಗಿ ನಾನು ವೇಷಕ್ಕೆ ಬೇಕಾದಷ್ಟೇ ನಾನು ಮಾತುಗಾರಿಕೆಯನ್ನು ನಾನು ಅದರಲ್ಲಿ ಅಭ್ಯಾಸ ಮಾಡಿದ್ದೇನೆ. ಆದ್ದರಿಂದ ನಮ್ಮ ಗುರುಗಳು ಕೂಡ ಏನು ಅಂತ ಹೇಳಿದರೆ, ಯಾವ ಜಾಗೆಯಲ್ಲಿ ಪುಂಡು ವೇಷಧಾರಿಗಳಿಲ್ಲ ಅಂದರೆ ಅವರು ಪ್ರಬಂಧಕರಾಗಿದ್ದರು. ಕಠಿಣ ಮೇಳ ಮ್ಯಾನೇಜರ್ ಅವರು ಯಾರು ಪುಂಡು ವೇಷಧಾರಿ ರಜೆ ಇದೆ ಆ ದಿವಸಕ್ಕೆ ನನ್ನನ್ನು ಅವರು ಪುಂಡು ವೇಷಕ್ಕೆ ತಯಾರು ಮಾಡ್ತಾ ಇದ್ರು. ಹಾಗಾಗಿ ಅವರ ರಾಮ, ನನ್ನ ಲಕ್ಷ್ಮಣ, ಯಜಮಾನರ ಮನೆ ಬಾಗಿಲಲ್ಲಿ ಒಂದು ಯಕ್ಷಗಾನ ಆಗಿತ್ತು. ಅದಕ್ಕೆ ದಾಮೋದರ ಮಂಡಳಿಯವರು ಬಂದಿದ್ದಾರೆ ಹಾಗೆ. ಆ ಪ್ರಸಂಗ ಅಂದು ಪಟ್ಟಾಭಿಷೇಕ
ಪ್ರಸಂಗ, ಆಮೇಲೆ ಪಂಚವಟಿ, ಆಮೇಲೆ ಇಂದ್ರಜಿತು, ಆಮೇಲೆ ಭೈರವನ ಕಾಲ. ನನ್ನದು ಒಬ್ಬರದ್ದೇ ಲಕ್ಷ್ಮಣ ಬೆಳಿಗ್ಗೆವರೆಗೆ, ಅವರದ್ದು ಒಬ್ಬರದ್ದೇ ರಾಮ. ಆ ದಿನ ಹೌದು, ಆ ದಿನ ನನಗೆ ತುಂಬ ನಿರ್ದೇಶನ ಮಾಡಿದ್ದಾರೆ ತಾಮದ್ರ ಮುಂಡೆಚ್ಚರು. ಅವರ ಪದ್ಯದಲ್ಲಿ ನನ್ನ ಲಕ್ಷ್ಮಣ ದನಿಗಳ ಮನೆ ಇದರಲ್ಲಿ ಆಯಿತು. ಆ ದಿವಸ ಇವರಿಗೆ ಖುಷಿ ಆಯಿತು, ನಿನ್ನನ್ನು ನಾನು ಕಠಿಣ ಮೇಳಕ್ಕೆ ಕಳಿಸಿದ್ದಕ್ಕೆ ನನಗೆ ಸಾರ್ಥಕ ಆಯಿತು, ನಿನ್ನ ಲಕ್ಷ್ಮಣ ಭಾರಿ ಚೆಂದಾಗಿದೆ ಅಂತ ಪ್ರಶಂಸಿಸಿ ಒಂದು ಆಶೀರ್ವಾದ ಮಾಡಿ. ಹಾಗೆ ಅಷ್ಟು ಅನುಭವ ಆದ ಬಳಿಕ ನೀವು ಬಹುಶಃ ತರಬೇತಿಗೆ ಆರಂಭ ಮಾಡಿ. ಆಮೇಲೆ ನಾನು ತರಬೇತಿಯನ್ನು ಆರಂಭ ಎಲ್ಲಿ ಶುರು ಮಾಡಿದ್ರಿ ಈಗ ಮೇಳದಿಂದ ಬಂದ ಮೇಲೆ? 3 ವರ್ಷ ಅದರಲ್ಲಿದ್ದೆ. ಪುನಃ ಅಲ್ಲಿ ಏನಾಯ್ತಂದರೆ ನನ್ನನ್ನು ಬಲಿಪರ ತಂಡಕ್ಕೆ ಹಾಕಿದ್ರು ಯಜಮಾನ. ಅದರಲ್ಲಿ ಒಂದು ಪುಂಡು ವೇಷಕ್ಕೆ ಕೊರತೆ ಉಂಟು ಅಂತ ಹೇಳಿಕೊಂಡು ಒಬ್ಬರು ಕಲಾವಿದರು ಬಿಟ್ಟರು, ಅರವನಾರಾಯಣ ಶೆಟ್ಟಿ. ಹಾಗೆ ನನ್ನನ್ನು ಅದಕ್ಕೆ ಸೇರ್ಪಡೆಗೊಳಿಸಿ ಬಲಿಪರ ಮೇಳದಲ್ಲಿ, ಅಂದರೆ ಬಲಿಪರ ಭಾಗವತಿಗೆ ಅಲ್ಲಿ ನನಗೆ ತುಂಬ ಪ್ರಯೋಜನ ಆಯಿತು. ಸೀನಪ್ರೈಗಳು, ಆಮೇಲೆ ಅಡೂರು ಸುಂದರರಾವ್ ಚೆಂಡೆವಾದಕರು ಅವರೆಲ್ಲ ಆ ತಂಡದಲ್ಲಿದ್ದರು. ಅದರಿಂದ ನನಗೆ ಅದರಲ್ಲಿ ಬಹಳಷ್ಟು ಪ್ರಯೋಜನ ಆಯಿತು. ಮಂಕುಳ ಸಂಜೀವ ಶೆಟ್ಟಿ, ಹೀಗೆ ಅಲ್ಲಿ ನನಗೆ ಬಲಿಪರು ಎಲ್ಲ ವೇಷಗಳನ್ನು ಕೊಡ್ತಾಯಿದ್ರು. ಅಂದರೆ ಪ್ರತಿಯೊಂದು ವೇಷಗಳನ್ನು ಅವರು ನನಗೆ ಎಲ್ಲ ವೇಷಗಳನ್ನು ಕೊಡ್ತಾಯಿದ್ರು. ಆದ್ದರಿಂದ ಬಲಿಪ ಭಾಗವತರನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಕೂಡ ನಾನು ಅನುಭವವನ್ನು ಪಡೆದೆ. ಯಾಕಂದರೆ ಇವತ್ತಿಗೆ ನಾನು ನನ್ನ ಶಿಷ್ಯರಾಟ ಆಗಲಿ ಯಾವುದೇ ಆಗಲಿ ಆ ತಾಳಗಳನ್ನು ಇತಿಮಿತಿಯಲ್ಲಿ ತೆಕ್ಕೊಳ್ಳುವುದು ಅಲ್ಲಿಂದ. ಬಲಿಪ ಭಾಗವತರ ನಿರ್ದೇಶನ ಯಕ್ಷಗಾನದ ಮೂಲ ಸ್ವರೂಪದ ತಾಳಗಳು ಹೀಗೆ ಅಲ್ಲ. ಆಮೇಲೆ ಏನಾಯ್ತಂದರೆ 3ನೇ ಮೇಳ ಆಯಿತು. 3ನೇ ಮೇಳ ಆಗುವಾಗ ಅದಕ್ಕೆ ಪುಂಡು ವೇಷಕ್ಕೆ ಜನ ಇಲ್ಲ. ಹಾಗೆ ನಾವು ದನಿಗಳ ಮನೆಯಲ್ಲಿ ಇದ್ದೆವು. ಹಾಗೆ ಬಲಿಪರ ತಂಡದಿಂದ ನಿಮ್ಮನ್ನು ಅದಕ್ಕೆ ಹಾಕ್ತೇನೆ ಅಂತ ಯಜಮಾನರು ಹೇಳಿದರು. ಅವರ ಮನೆಯಲ್ಲಿ ಬೆಳಕಬೈಲು ಅಂತ ಅಲ್ಲಿ ಇದ್ದರು, ಈಗಿಲ್ಲ. ಅವರು ಹೇಳಿದರು, ನಿಮ್ಮನ್ನು ಆ ಮೇಳಕ್ಕೆ ಹಾಕ್ತೇನೆ, ತಮ್ಮನನ್ನು ಈ ಮೇಳಕ್ಕೆ ಹಾಕ್ತೇನೆ. ಹಾಗೆ ಬಲಿಪರ ತಂಡಕ್ಕೆ ತಮ್ಮನನ್ನು ಕಳಿಸಿ ನನ್ನನ್ನು ಹೊಸ ಮೇಳಕ್ಕೆ ಹಾಗೆ ಶಂಕರನಾರಾಯಣ ಕಾರಂತರ ಹಾಡುಗಾರಿಕೆ, ನೆಡ್ಲೆ ನರಸಿಂಹಠ, ಅಲ್ಲಲ್ಲ ಇವರು ಸರಪಾಡಿ ಅವರ ಮಗ ಈಗ ಕಠಿಣ ಮೇಳ ಭಾಗವತರಾಗಿದ್ದಾರೆ. ಹಾಗೆ ಅವರು ಭಾಗವತಿಗೆ. ಹಾಗೆ 3ನೇ ಮೇಳದಲ್ಲಿ ಪುತ್ತೂರು ಕೃಷ್ಣ ಭಟ್ರು ಅಂತ ಒಳ್ಳೆ ವೇಷದಲ್ಲಿ, ಸಮರ್ಥ ವೇಷದಲ್ಲಿ ಅವರು, ಮತ್ತು ಸತ್ಯಾನಂದರಾವ್ ಬಂದಿದ್ದಾರೆ. ಅವರ ಮೊದಲನೇ ತಿರುಗಾಟ ಪೇಜಾವರ, ಆಮೇಲೆ ಉಮೇಶ್ ಹೆಬ್ಬಾರ್ದು, ಹೀಗೆ ಒಂದು ಒಳ್ಳೆಯ ತಂಡವಾಗಿತ್ತು. ನಂದು ಪುಂಡು ವೇಷ. ಹಾಗೆ ಆ 3ನೇ ಮೇಳದಲ್ಲಿ ಶಂಕರನಾರಾಯಣ ಕಾರಂತರ ಮೇಳದಲ್ಲಿ ನಾನು ಇದ್ದೆ. ಆ ಬಳಿಕ ಏನಾಯಿತು ಅಂತಂದರೆ ಮತ್ತಿನ ವರ್ಷ ಪುನಃ ಪುರಿಯ ಗಣಪತಿ ಶಾಸ್ತ್ರಿಗಳು ಬಂದರು. ಆಮೇಲೆ ಕಾರಂತರ ಒಂದೇ ವರ್ಷ ತಿರುಗಾಟ ಮಾಡಿ. ಆ ಬಳಿಕ ನಾನೇನು ಮಾಡಿದೆ ಅಂದರೆ ನನ್ನನ್ನು ಪುನಃ ಬಲಿಪರ ತಂಡಕ್ಕೆ ಕಳಿಸಿಕೊಟ್ಟರು. ಅಂದರೆ ಯಜಮಾನರು ಹೇಳ್ತಾ ಇದ್ರು, ನೀವು ಎಲ್ಲ ವೇಷವನ್ನು ಮಾಡ್ತೀರಿ ಹೆಬ್ಬಡ ಕೊಡಿಯವರೇ, ಎಲ್ಲ ವೇಷವನ್ನು ಮಾಡುವವರು ಇದರಲ್ಲಿ ಯಾರಿಲ್ಲ, ಅಗತ್ಯ ಉಂಟು. ನೀವು ಒಂದು ಸಂಗತಿ ಮಾಡಿ, ನಿಮ್ಮನ್ನು ಅದಕ್ಕೆ ಹಾಕ್ತೇನೆ ಅಂತ ಹೇಳಿಕೊಂಡು, ಅಂದರೆ ಸ್ತ್ರೀ ವೇಷ, ಪುಂಡು ವೇಷ ಎಲ್ಲವನ್ನು ನಾನು ಮಾಡ್ತಾಯಿದ್ದೆ, ಕಿರೀಟ ವೇಷ. ಹಾಗಾದ್ರಿಂದ ನನಗೆ ಬಲಿಪರು ಯಾವುದನ್ನು ನೋಡಿಕೊಂಡು ನನಗೆ ವೇಷ ಬರ್ತಾಯಿದ್ರು. ಆದ್ದರಿಂದ ಪುನಃ ಅದರಲ್ಲಿ ತಿರುಗಾಟ ಆಯಿತು. ತಿರುಗಾಟದ ಮೇಲೆ ನನಗೆ ಆ ವರ್ಷದ ತಿರುಗಾಟದಲ್ಲಿ ನನಗೆ ಕಂಡಿತು ಇನ್ನು ಮೇಳ ಬಿಡೋಣ ಅಂತ ಕಂಡಿತು. ಯಾಕಂದರೆ ನನಗೆ ಮದುವೆ ನಿಶ್ಚಯವಾಗಿತ್ತು. ಆದ್ದರಿಂದ ಇನ್ನೀಗ ಮದುವೆ ಆದ ಮೇಲೆ ಈ ತಿರುಗಾಟ ಅಸಾಧ್ಯ. ಈಗಿನ ಕಾಲದಲ್ಲಿ ಮೇಳ ತಿರುಗಾಟ ಮಾಡ್ಬೋದು, ಆಗ ಸಾಧ್ಯ. ಸಂಬಳ ಕಡಿಮೆ. ಯಾಕಂದರೆ ಆಗಿನ ಒಬ್ಬ ಹಿರಿಯ ಕಲಾವಿದ ಯಕ್ಷಗಾನ ಕಲಾ ಸೇವೆ ಅಂತ ಬರ್ತಾ ಇದ್ದದ್ದು. ಸಂಬಳ ನಿರೀಕ್ಷೆಯಲ್ಲಿ ಬರುವುದೇ ಅಲ್ಲ ಅವನು. ಯಾಕಂದರೆ ನಿರೀಕ್ಷೆ ಇದೆ, ಕಲಾ ಸೇವೆ ನಮಗೆ ಕಟೀಲಮ್ಮ ಕೊಡ್ತಾರೆ, ದೇವಿ ಸಾಕು, ಅದನ್ನು ಧೈರ್ಯದಲ್ಲಿ ಬರ್ತಾ ಇದ್ವಿ. ಅದನ್ನೇ ನಮಗೆ ಯಜಮಾನರು ಹೇಳ್ತಾ ಇದ್ರು, ನೀವು ಮೇಳದಲ್ಲಿ ಸಂಬಳಕ್ಕೆ ಆಶೆ ಬರಬೇಡಿ, ಸಂಬಳ ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ರು. ಆದರೆ ಯಾವುದಕ್ಕೆ ಹೇಗೆ ಅಂತ ನೋಡಿಕೊಂಡು ಯಜಮಾನರು ಸಂಬಳವನ್ನು ಕೊಡ್ತಾ ಇದ್ರು. ಆದರೆ ಸಂಸಾರ ಆದ ಕೂಡಲೇ ಆ ಸಂಬಳ ಸಾಕಾಗುವುದಿಲ್ಲ. ಹಾಗಾದ್ರಿಂದ ನನಗೆ ತರಬೇತಿಗೆ ಹೆಚ್ಚಿನ ಒತ್ತು ಬಂತು. ಹಾಗೆ ಗುರುಗಳಿಂದ ಆಶೀರ್ವಾದವನ್ನು ಪಡೆದು 1986ನೇ ಇಸವಿಯಲ್ಲಿ ನಾನು ತರಬೇತಿಯನ್ನು ನೀಡುವುದಕ್ಕಾಗಿ ಆರಂಭಿಸಿದೆ.
ಆರಂಭದ ತರಬೇತಿಯಲ್ಲಿ ಆರಂಭದ ತರಬೇತಿ ಒಂದು ಸುಳ್ಯ ಕೋಡ್ಲ ಗಣಪತಿ ಭಟ್ ಅಂತ ಇದ್ರು, ಬಹುಶಃ ನಿಮ್ಮ ಅತ್ತೆ ಮನೆ ಹತ್ರ ಅತ್ತೆ ಮನೆ ಹತ್ರ. ಅವರು ನಮ್ಮನ್ನು ಕರೆಸಿದರು. ಆಮೇಲೆ ಪುತ್ತೂರು ವಿವೇಕಾನಂದ ಕಾಲೇಜ್, ಆಮೇಲೆ ಕಾಸರಗೋಡು ಕ್ಷೇತ್ರಗಳಲ್ಲಿ ನನ್ನ ಮಡದಿಯ ಅಜ್ಜನ ಮನೆ ಮಾವಿನಕಟ್ಟೆ, ಅಲ್ಲಿ ನನ್ನನ್ನು ಕರೆಸಿದ್ರು. ನಾನಲ್ಲಿ ಮದುವೆಯಾದ ಸಮ್ಮಾನದಲ್ಲಿ ಭೋಜನಕ್ಕೆ ಅಂತ ಹೋಗ್ತಾ ಇದ್ದೆ. ಅಂದರೆ ಆ ಇದರಲ್ಲಿ ನಮ್ಮ ಗೋಪಾಲ್ ಭಟ್ರು ಬೀಜ ತರ್ಕ ಈಗ ಆರ್ಟ್ ಕಲೆಕ್ಷನ್ ಮಾಡಿ ಅವರು ನಮ್ಮನ್ನು ಸಂಪರ್ಕಿಸಿ ಅಲ್ಲಿ ತರಬೇತಿ. ಆಮೇಲೆ ಮಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅವರಂದ್ರೆ ಅವರ ಒಂದು ಮೇಳ ಇತ್ತು ನೋಡಿ, ನಾನು ಕಲಾವಿದನಾಗಿ ನನ್ನನ್ನು ಕರೀತಾ ಇದ್ದರು. ಆಗ ಅಲ್ಲಿ ಅವರು ಹೇಳಿದರು, ನಮ್ಮ ರಘುವಣ್ಣ ಗೋಳಿಯರ್ಕ, ನಮ್ಮ ಮೇಳಕ್ಕೆ ಕಲಾವಿದರನ್ನು ನೀವು ಇಲ್ಲೇ ತಯಾರು ಮಾಡಿ ನಮಗೆ ಕ್ಲಾಸ್ ಮಾಡಿ. ಹಾಗೆ ತರಬೇತಿ ಕೊಟ್ಟು ನಾನು ಅದರಲ್ಲಿ ಇದೇ ಮಲ್ಲ ಭಾಸ್ಕರ ಎಲ್ಲ ನಮ್ಮಿಂದ ತಯಾರಾದವರು. ಆ ಮೂಲಕ ಅಲ್ಲಿ ತರಬೇತಿ ಆಗ್ತಾ ಇತ್ತು. ಮುಳ್ಳೇರಿಯಲ್ಲಿ ನಾರಾಯಣ ಮಾಸ್ಟರ್ ಅಂತ ಒಬ್ಬರು ಉಪಾಧ್ಯಾಯರು, ಅವರು ಆ ಮೇಳಕ್ಕೆ ಬರ್ತಾ ಇದ್ರು ವೇಷಕ್ಕೆ. ನಾಟ್ಯ ಕಡಿಮೆ, ಮಾತುಗಾರಿಕೆ ಇತ್ತು ಅವರಿಗೆ. ಹಾಗೆ ಅವರು ನನ್ನನ್ನು ಕರೆಸಿ ಮುಳ್ಳೇರಿಯಲ್ಲಿ ತರಬೇತಿ ಮಾಡಿಸ್ತಾ ಇದ್ರು. ಅದೇ ತರಬೇತಿಯಲ್ಲಿ ನಮ್ಮ ಯುವ MM ಶ್ರೀಗಳು ಯಕ್ಷಗಾನ ಕಲಾವಿದರಾಗಿ ಮೂಡಿ ಬಂದು, ಹಾಗೆ ಒಂದೊಂದು ತಂಡದಲ್ಲಿ ಮೂಡಿದವರು ಇವತ್ತು ಮೇಳದಲ್ಲಿದ್ದಾರೆ. ಮೋಹನ್ ಬೆಳ್ಳಿಪಾಡಿ ಅಂದರೆ ಸುಳ್ಯದಲ್ಲಿ ತಯಾರಾದ ಶಿಷ್ಯ. ಹೀಗೆ ಅಲ್ಲಲ್ಲಿ ತರಬೇತಿಯನ್ನು ಆರಂಭ ಮಾಡಿ ಪಡ್ರೆಗೆ ಬಂದು ಪೆರ್ಲದಲ್ಲಿ ಬಂದು ಒಂದು ನಾಟ್ಯ ಶಾಲೆಯನ್ನು ನಿರ್ಮಿಸಿದೆ. ನನ್ನ ಎಲ್ಲ ಯಕ್ಷಗಾನ ಮಕ್ಕಳ ತಂಡಕ್ಕೂ ಪುಂಡಿಕಾಯಿ ಕೃಷ್ಣ ಭಟ್ರು ನನಗೆ ಬೇಕಾಗಿದೆ. ಯಾಕೆಂದರೆ ಪುಂಡಿಕಾಯಿ ಕೃಷ್ಣ ಭಟ್ರು ನನ್ನ ಅವರ ಮೇಳದಲ್ಲಿ ತಿರುಗಾಟ ಮಾಡ್ತಾ ಮೇಳ ಇಲ್ಲ, ಮೇಳ ಬಿಟ್ಟಿದ್ದಾರೆ. ಕದ್ರಿ ಮೇಳವನ್ನೆಲ್ಲ ಬಿಟ್ಟು ಮನೆಯಲ್ಲಿದ್ದರು. ಆ ಬಳಿಕ ಒಂದು ಹಿರಣ್ಯಾಕ್ಷನ ವೇಷಕ್ಕೆ ಅವರು ಚೆಂಡೆ ಬರ್ತರು ನನಗೆ. ಆ ದಿನ ನನಗೆ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ತೆಂಕಬೈಲು ಭಾಗವತರ ಹಾಡುಗಾರಿಕೆ ವೆಂಕಟೇಶ್ವರ ಶಾಸ್ತ್ರಿ ನನಗೆ ಮಕ್ಕಳ ತಂಡಕ್ಕೆ ಸಮರ್ಥವಾದ ಮದ್ಯಗಾರರು ಇವರು ಅಂತ ಹೇಳಿಕೊಂಡು ಅವರನ್ನು ನಾನು ನಮ್ಮ ಮಕ್ಕಳ ತಂಡಕ್ಕೆ ಆಯ್ಕೆ ಮಾಡಿದೆ. ಆಗ ಆಯ್ಕೆ ಮಾಡಿದ ಅವರು ಇಲ್ಲಿ ಪಡ್ರೆಯಲ್ಲಿ ಜಟಾಧಾರಿ ದೈವಸ್ಥಾನದಲ್ಲಿ ತರಬೇತಿ ಆಗಬೇಕು ಅಂತ ಕರಾಳ ಬ್ರಾಹ್ಮಣ ಸಂಘ ಹೇಳ್ತಾ ಇದ್ದಾರೆ. ಅದರ ರೂವಾರಿಗಳು ಎಲ್ಲ ಕಷ್ಟಪಟ್ಟರು. ಹಾಗಾದ್ರಿಂದ ಅವರೆಲ್ಲ ಸೇರಿಕೊಂಡು ತರಬೇತಿ ಆಲೋಚಿಸ್ತಾ ಇದ್ದಾರೆ, ಬರಬೇಕು ಅಂತ ಹೇಳಿದರು. ಹಾಗೆ ಕೃಷ್ಣಭಟ್ರ ಹಿಮ್ಮೇಳವಾದನ ನನ್ನದು ನಾಟ್ಯ ತರಬೇತಿ ಆಯಿತು. ಹಾಗೇನಾಯಿತು ಅಂತಂದರೆ ನಮಗೆ ಬದಿರ್ಕದಲ್ಲಿ ಸರಿಯಾದಂತಹ ಬಿಡಾರ ವ್ಯವಸ್ಥೆ ಇರಲಿಲ್ಲ. ಒಂದು ಚಿಕ್ಕದೊಂದು ಕೋಣೆ ಇತ್ತಷ್ಟೇ. ಆದ್ದರಿಂದ ನಾನು ನಮ್ಮ ಶ್ರೀತರ್ಕ ಸುರೇಶ್ ಅಂತ ಅವರ ಒಂದು ಮನೆ ಖಾಲಿಯಾಗಿತ್ತು ಅಲ್ಲಿ, ಕನ್ನಡಿಗ. ಅವರ ಹತ್ರ ಕೇಳಿದಾಗ ಸಂತೋಷದಿಂದ ಒಪ್ಪಿದ್ರು ಅವರ ತಂದೆ, ನೀವು ಬನ್ನಿ ಈಗ ಕೂತ್ಕೊಳ್ಳಿ. ಹಾಗೆ ನಾನು ಪಡ್ರೆಗೆ ಬಂದು ವಾಸವಾದ. ಪುಂಡಿಕಾಯಿ ಕೃಷ್ಣ ಭಟ್ರು ನಮ್ಮನ್ನು ಕರೆಸಿದರು. ಅಲ್ಲಿ ಕಲಿತು ಪೆರ್ಲದಲ್ಲಿ ಒಂದು ಅತ್ಯಂತ ಸುಸಜ್ಜಿತವಾದ ಕೇಂದ್ರವನ್ನು ಈಗ ಸ್ಥಾಪಿಸಿದೆ. ಹೌದು. ಸಾಮಾನ್ಯವಾಗಿ ಎಲ್ಲರೂ ಸ್ಥಾಪಿಸುವ ಕೇಂದ್ರಗಳು ಅವರ ತಂದೆಯವರ ಹೆಸರಲ್ಲಿ, ತಾಯಿಯ ಹೆಸರಲ್ಲಿ ಅಥವಾ ಹಾಗೆ. ತಮಗೆ ಗುರುಗಳ ಹೆಸರಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ಪ್ರೇರಣೆ ಏನಾಯಿತು ಅಂತ? ಅದು ಪ್ರೇರಣೆ ಏನಾಯ್ತು ಅಂದರೆ, ನನಗೆ ನಾನು ಶ್ರೀಯುತ ಪಡ್ರೆ ಚಂದ್ರವರಲ್ಲಿ ಕಲಿತ ಮೇಲೆ ಗುರು ಶಿಷ್ಯ ಎನ್ನುವಂತಹ ಸಂಬಂಧವನ್ನು ನಾನು ಉಳಿಸಿಕೊಂಡಿದ್ದೆ. ಏನಂದರೆ, ನಾನು ಅವರೊಂದಿಗೆ ಮೇಳದಲ್ಲಿದ್ದಂತಹ ನೆನಪು, ಅವರು ಯಕ್ಷಗಾನ ಕೇಂದ್ರದಲ್ಲಿ ನನಗೆ ಪಾಠವನ್ನು ಕೊಟ್ಟಂತಹ ನೆನಪು, ಅವರು ಯಕ್ಷಗಾನದಲ್ಲಿ ಕೇಂದ್ರದಲ್ಲಿ ನಮ್ಮನ್ನು ತಾಯಿ ಸಮಾನರಾಗಿ ಅವರು ನಿಂತು ನಮ್ಮನ್ನು ನೋಡಿದ್ದಾರೆ, ಅಷ್ಟು ಪ್ರೀತಿಯಲ್ಲಿ. ಆದ್ದರಿಂದ ಆಮೇಲೆ ನಾನು ಪ್ರತಿ ವರ್ಷವೂ ಮೇಳ ಆರಂಭ ಆಗುವಾಗ ಅವರಿಗೆ ಮನೆಗೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದೆ. ಮೇಳ ಮುಕ್ತಾಯ ಆಗುವಾಗಲೂ ಅವರ ಮನೆಗೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದೆ. ಆಮೇಲೆ ಅವರು ಹೇಳ್ತಾ ಇದ್ರು, ನಾವು ಒಟ್ಟಿಗೆ ಮೇಳದಲ್ಲಿ ಇರುವುದಲ್ವ ಸಬ್ಬದ ಗೋಡಿಯಲ್ಲಿ, ನೀವು ಯಾಕೆ ಮನೆಗೆ ಬರುತ್ತೆ ಯಾಕೆ? ಆಗ ನಾನು ಹೇಳ್ತಾ ಇದ್ದೆ, ನೋಡಿ ನಿಮ್ಮ ಮನೆ ಅಂತ ಹೇಳಿದ್ರೆ ಒಂದು ದೇಗುಲ, ಆ ದೇಗುಲದಲ್ಲಿ ನೀವು ಒಬ್ಬರು ದೇವರಾಗಿದ್ದೀರಿ ಗುರುಗಳು. ಹಾಗಾಗಿ ನಿಮ್ಮ ಮನೆ ಎಂಬ ದೇಗುಲಕ್ಕೆ ಬಂದು ಆಶೀರ್ವಾದವನ್ನು ಪಡೆದು ನನಗೆ ಒಂದು ಬಾಯಿಗೆ ಕುಡಿದ್ರೆ ಸಾರ್ಥಕ ಆಗ್ತದೆ ಗುರುಗಳೇ, ಹಾಗಾದ್ರಿಂದ ನಾನು ಬರುವುದು ಅಂತ ಹೇಳಿದೆ. ಹಾಗೆ ಅವರಿಗೆ ಖುಷಿ ಆಯಿತು. ಆಯಿತು, ನಿಮಗೆ ನನ್ನ ಅನುಗ್ರಹ ಯಾವತ್ತೂ ಕೂಡ ಇದೆ ಅಂತ. ಆಮೇಲೆ ನಾನು ಇನ್ನೊಂದು ವಿಷಯ ಅಂತಂದರೆ, ನನ್ನ ಆರೋಗ್ಯ ಅವರ ಒಂದಿಗಿರುವಾಗ ನನ್ನ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. ಏನಂದರೆ, ಒಂದು ಕಾಲು ದಪ್ಪವಾಗಿ ಬೀಗಿ. ಆದರೆ ಆ ಮಟ್ಟಿನಲ್ಲಿ ನನ್ನನ್ನು ಅವರು ಚಂದ ನೋಡಿಕೊಂಡಿದ್ದಾರೆ ಮೇಳದಲ್ಲಿ.
ನನ್ನನ್ನು ಕರೆದುಕೊಂಡು ಹೋಗಿ ಡಾಕ್ಟರ್ಗೆ. ಮಗುವಿನ ಹಾಗೆ ಹೌದು, ಒಬ್ಬರು ತಂದೆಯಾಗಿ ನನ್ನನ್ನು ನೋಡಿದ್ದಾರೆ. ಬಹಳಷ್ಟು ಚಂದವಾಗಿ ಅವರು ಈಗಲೂ ನನಗೆ ನೆನಪಿದೆ. ಸುರತ್ಕಲ್ ಖಾನ್ ಅಂತ ಹೇಳುವಲ್ಲಿ ಯಕ್ಷಗಾನ. ಆಮೇಲೆ ಅವರು ನಮ್ಮನ್ನು ಡಾಕ್ಟರಿಗೆ ಬಜ್ಪೇಲಿ ಒಬ್ಬರು ಡಾಕ್ಟರ್ ಇಲ್ಲ, ಅವರ ಹೆಸರು ಮರ್ತೋಯ್ತು, ಕಟೀಲಿಗೆಲ್ಲ ಹತ್ತಿರದವರು. ಅಲ್ಲಿಗೆ ಕರೆದುಕೊಂಡು ಹೋಗಿ ಅದಕ್ಕೆ ಬೇಕಾದಂಥ ಶುಶ್ರೂಷೆ ಎಲ್ಲ ಮಾಡಿ ಆಮೇಲೆ ಆ ನೆನಪು ನನಗೆ ಮಾಸಿ ಹೋಗಿಲ್ಲ, ಸಾಧ್ಯ ಇಲ್ಲ. ಹಾಗಾದರೆ ಈ ಸ್ಥಳವನ್ನು ನಾನು ಖರೀದಿಸಿದಾಗ ನನ್ನ ಮನಸ್ಸಿಗೆ ಹೋಯಿತು, ನಮ್ಮ ಗುರುಗಳ ಹೆಸರಿನಲ್ಲಿ ಸ್ಥಾಪಿಸಿದರೆ ಒಳ್ಳೆಯದು. ಹಾಗೆ ಅಂತ ಗುರುಗಳು ನಮಗೆ ಅನ್ನಕ್ಕೆ ದಾರಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾದ್ರಿಂದ ಯಕ್ಷಗಾನದ ಹೆಸರಿನಲ್ಲೇ ನಾನು ಒಬ್ಬ ವ್ಯಕ್ತಿಯಾಗಿ ಬೆಳೆದೆ. ನನಗೆ ಅಂದರೆ ನನ್ನ ಮನೆಯವರಿಗೆ ಎಲ್ಲರಿಗೂ ಕೂಡ ನಾನು ಹೇಗೆ ಅಂತಂದರೆ ಇದರಲ್ಲೇ ನನ್ನ ಖರ್ಚನ್ನು ನಿಭಾಯಿಸ್ತಾ ಇದ್ದೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ವಿದ್ಯೆ ಮೊದಲಾದವೆಲ್ಲ ಇದರಿಂದ ಆಯ್ತಲ್ಲ, ಇದಕ್ಕೆ ಮೂಲ ಯಾರು? ಹಾಗಾದರೆ ಬಡವನಾಗಿದ್ದಂತಹ ನನ್ನನ್ನು ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಮಾಡಲಿಕ್ಕೆ ಕಾರಣ ಗುರುಗಳು. ಪಂಡಿತರು ಶ್ರೀಮಂತ ಅಂದರೆ ಹಣದಲ್ಲಿ ವಿದ್ಯಾ ಶ್ರೀಮಂತನಾಗಿ ಮಾಡಿದ್ದಾರೆ. ಹೌದು. ಹಾಗಾದ್ರಿಂದ ನನಗೆ ಬಹಳಷ್ಟು ಸಂತೋಷ. ಆದ್ದರಿಂದ ನಾನು ಸ್ಥಳವನ್ನು ಖರೀದಿಸಿದಾಗಲೇ ನಾನು ಅವರ ಹೆಸರಿಗೆ ಮಾಡ್ತೇನೆ ಈ ಯಕ್ಷಗಾನ ಕೇಂದ್ರವನ್ನು ಅಂತ ಘೋಷಣೆ ಮಾಡಿದೆ. ಆಮೇಲೆ ಅವರ ಮನೆಗೆ ಹೋದೆ. ಮನೆಗೆ ಹೋಗಿ ಅಮ್ಮನಲ್ಲಿ ಕೇಳಿದೆ, ಅವರ ಮನೆಯಲ್ಲಿ ನಾವು ಅಮ್ಮ ಅಂತ ಕರೀತೀವಿ, ನಾವು ಹೀಗೀಗ ಒಂದು ಯಕ್ಷಗಾನ ಕೇಂದ್ರವನ್ನು ಮಾಡ್ತೇವೆ, ನಿಮ್ಮ ಒಪ್ಪಿಗೆ ಬೇಕು ಅಮ್ಮ ಅಂತ ಹೇಳಿದಾಗ ನಾವು ಮುಂದೆ ಮಾತಾಡಿದ್ದು, ನಿಮಗೆ ನನ್ನ ಯಜಮಾನರ ಮೇಲೆ ಅತೀವಾದಂತಹ ಭಕ್ತಿ ಉಂಟು, ನನಗೆ ನೀವು ಎಷ್ಟೋ ವರ್ಷ ಆಯ್ತು ಇಲ್ಲಿ ಬರುವುದು, ಆಮೇಲೆ ನನ್ನ ಅನುಗ್ರಹ ಉಂಟು, ಮತ್ತು ನಮ್ಮ ಗಂಡನಿಗೆ ಬಹಳಷ್ಟು ಸಂತೋಷ ಆಗಿತ್ತು ನಿಮ್ಮ ಗುರುಗಳಿಗೆ ಸತ್ಯ ಇದನ್ನು ಮಾಡಿದ್ರಿಂದ. ಆದರೆ ನಮ್ಮಲ್ಲಿ ಕೊಡುವುದಕ್ಕೆ ಹಣ ಇಲ್ಲ, ಯಾಕಂತಂದರೆ ಅದನ್ನು ಮಾಡಬೇಕಾದ್ರೆ ಖರ್ಚು ಉಂಟಲ್ಲ ಮಗ ಅಂತದ್ದು. ನಾನು ಹೇಳಿದೆ, ನೀವು ಯಾವುದೇ ದೇವಿಗೆ ನಮಗೆ ಮಾಡೋದು ಬೇಡ, ಒಪ್ಪಿಗೆ ಮಾತ್ರ, ನೀವು ಒಪ್ಪಿಗೆ ಮಾತ್ರ ಕೊಡಬೇಕಾದ್ದು. ಏನಂದರೆ ನಿಮ್ಮ ಆಶೀರ್ವಾದದಿಂದ ನನಗೆ ಇದು ಆಗ್ತದೆ ಅಂತ ಧೈರ್ಯ ಇದೆ, ಒಂದು ಗುರುಗಳ ಆಶೀರ್ವಾದ. ಇನ್ನೊಂದು ಏನು ಮಾಡಿದೆ ಅಂದರೆ, ನಾನು ಗೋಪಾಲಕೃಷ್ಣ ಸಣ್ಣರು ಅವರ ಮಗ ಲಕ್ಷ್ಮೀನಾರಾಯಣ ಸಣ್ಣರು ಅವರಿಗೆ ನಾನಂದ್ರೆ ಬಹಳಷ್ಟು ಹತ್ತಿರ. ನಾನು ಕಟೀಲು ಮೇಲೆ ಬಿಟ್ಟಾಗಲೂ ಅವರು ತುಂಬ ದುಃಖಿಸಿದ್ದಾರೆ, ತಂದೆ ಮಕ್ಕಳು ಇಬ್ಬರು. ಆದ್ದರಿಂದ ಅಲ್ಲಿಗೆ ಹೋಗಿ ಒಂದು ವಿಷಯವನ್ನು ಹೇಳಿದೆ, ಹೀಗೀಗೆ ನಾನು ಮಾಡ್ತೇನೆ, ನೀವು ಬರಬೇಕು ಅಂತ. ಆಗ ಅವರಂದರು, ಪಟ್ಟಚಂದ್ರ ಹೆಸರಿಗೆ ಮಾಡಿ ಮಾರೆ, ನಿನ್ನನ್ನು ತಯಾರು ಮಾಡಿದ್ದೆ ಅವರು, ನನಗೆ ಗೊತ್ತುಂಟಲ್ಲ, ಮಾಡು, ಕಟೀಲಮ್ಮನ ಆಶೀರ್ವಾದ ಉಂಟು ಅವರು ಪ್ರಸಾದ. ಆಮೇಲೆ ದೇಣಿಗೆಯನ್ನು ಸಮೇತ ಮಾಡಿಲ್ಲ. ಆದರೆ ಇಲ್ಲಿ ಇನ್ನೊಂದು ಏನಂದರೆ, ಅವರ ಗುರುಗಳ ಮಗನಾದಂತಹ ಪದ್ಮನಾಭ ಶೆಟ್ಟಿಗಾರ. ಆಗ ನಾನು ಅಲ್ಲಿಗೆ ಹೋದೆ, ಸುಬ್ರಹ್ಮಣ್ಯರಿಂದ ಒಂದು ಆಶೀರ್ವಾದ ಪಡೆಯೋಣ ಅಂತ. ಯಾಕಂದರೆ ನಾವೀಗ ಇದನ್ನು ವಿಷಯವನ್ನು ಹೇಳೋದು, ಒಂದು ಪ್ರಶ್ನೆಯಲ್ಲಿ ನೋಡಿದಾಗ ಇದರಲ್ಲಿ ನಾಗನಿಧಿ ಉಂಟು ಅಂತ ಹೇಳ್ತೀವಿ. ಹಾಗಿರುವಾಗ ನಾಗನಿಧಿ ಬೇಕಾದ್ದನ್ನು ನೀವು ಮಾಡಬೇಕು ಮುಂದುವರಿಯಲಿಕ್ಕೆ ಅಂತ ಜೋಶಿಗಳು. ಅದು ಆಯಿತು, ಈ ಕೆಲಸವಾಯಿತು ಅಂತ ನಾವು ಅಲ್ಲಿಗೆ ಹೋದೆವು. ಆಮೇಲೆ ಈ ಎಲ್ಲ ಕಾರ್ಯಗಳಿಗೂ ಕೂಡ ನಮ್ಮ ಧರ್ಮಶಾಲೆಯ ಇದು ಕ್ಲರ್ಕ್ ಚಂದ್ರಶೇಖರ್ ಸರ್ಪಮನೆ ಬಂದಿದ್ದಾರೆ, ಅವರ ಕಾರಿನಲ್ಲಿ ಹೋಗಿ. ಹಾಗೆ ನಾವು ಅಲ್ಲಿಗೆ ಹೋದಾಗ ಅವರಿಗೆ ಬಹಳಷ್ಟು ಖುಷಿಯಾಯಿತು. ಪದ್ಮನಾಭ ಶೆಟ್ಟಿಗಾರಿಗೆ ಯಾರು ಕೂಡ ಗುರುಗಳನ್ನು ನಿರೂಪಿಸುವುದು ಕಮ್ಮಿ, ಆದರೆ ನೀವು ನನ್ನ ತಂದೆಯವರ ಮೇಲೆ ಭಕ್ತಿಯಿಂದ ಮಾಡುತ್ತಿರುವಂತಹ ಯಾವ ಕೆಲಸ ಇದೆಯೋ ಇದು ಖಂಡಿತವಾಗಿಯೂ ಆಗ್ತದೆ ಅಂದುಕೊಂಡು ಅವರು ಪದ್ಮನಾಭ ಶೆಟ್ಟಿಗಾರ ಹಾಗೆ ಇರಲಿಲ್ಲ. ಇದು ಮೊದಲನೇ ದೇಣಿಗೆ ನನ್ನದು ಅಂತ ತಂದೆಯವರ ಹೆಸರಿನಿಂದ ಕೊಟ್ಟಿದ್ದಾರೆ. ಆಮೇಲೆ ಸುಬ್ರಹ್ಮಣ್ಯದಲ್ಲಿ ಸೇವಾದಿಗಳನ್ನು ಮಾಡಿಸಿಕೊಂಡು ಮಲ್ಲಕ್ಷೇತ್ರಕ್ಕೆ ಬಂದೆ. ಮಲ್ಲಕ್ಷೇತ್ರದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ವಿಷ್ಣು ಭಟ್ರು ಅವರು ಅಂದರು, ಪಂಚಾಂಗಕ್ಕೆ ಬೇಕಾದಂತಹ ವ್ಯವಸ್ಥೆಯ ಕಲ್ಲಿನ ಹಣ ನಾನು ಕೊಡ್ತೇವೆ ಕ್ಷೇತ್ರದಿಂದ. ಹಾಗೆ ಅವರು ಕೂಡ ಅಲ್ಲಿಂದು ಪ್ರಸಾದವನ್ನು ಕೊಟ್ಟರು. ಅದು ಯಶಸ್ವಿಯಾಗಿ ಕಾರಣ ಹೀಗೆ. ಮತ್ತು ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳು ಅಲ್ಲಿಗೆ ಬಂದೆ. ಅವರು ನನ್ನನ್ನು ನೋಡಿದಾಕ್ಷಣವೇ, ಇದು ಒಂದು ಒಳ್ಳೆಯ ಕೆಲಸ, ಮೇಳಕ್ಕೆ ಮಕ್ಕಳನ್ನು ತಯಾರು ಮಾಡುವ ಯಾವುದೇ ಕೇಂದ್ರ ಇಲ್ಲ, ಇದು ಒಳ್ಳೆಯ ಕೆಲಸ. ಆಗ ನಾನಂದೆ, ನಾನು ಸಂಭಾವನೆ ಇಟ್ಟು ಮಾಡುವುದಲ್ಲ ಗುರುಗಳೇ, ಉಚಿತವಾಗಿ ಮಾಡ್ತೇನೆ ಇದರಲ್ಲಿ.
ಹಾಗಾದ್ರಿಂದ ಅದ್ಯಾಕೆ ಹಾಗೆ ಮಾಡೋದು ನೀವು ಅಂತ ಕೇಳಿದರು. ಆಗ ನಾನು ಹೇಳಿದೆ, ಯಕ್ಷಗಾನವನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ಸಾಮಾನ್ಯ ಒಂದು 70% ಶ್ರೀಮಂತರಲ್ಲ, ಬಡವರು. ಹಾಗಾಗಿ ನಾನು ಬಡವ ಶ್ರೀಮಂತ ಅಂತ ಹೇಳುವುದಿಲ್ಲ, ಆದರೆ ನನಗೆ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತೇನೆ. ದಾನಿಗಳ ನೆರವಿನಿಂದ ನಾನು ಮಾಡ್ತೇನೆ. ಅದರಿಂದ ಗುರುಗಳಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿಕೊಂಡಾಗ ಅವರೇ ಸ್ವತಃ ಒಂದು ದೊಡ್ಡ ಮೊತ್ತದ ಚೆಕ್ಕನ್ನೇ ಬರೆದು ಕೊಟ್ಟರು. ಸುವರ್ಣ ಮಂತ್ರಾಕ್ಷತೆ ಇದು ಆರಂಭ ಆಗಲಿ, ಹೋಗಲಿ ನಿಮ್ಮದು ಕೆಲಸ ಅಂತ. ಆದ್ದರಿಂದ ಈ ರೀತಿ ನಮ್ಮ ಯಕ್ಷಗಾನ ಕೇಂದ್ರದ ನೆನಪು ನಮ್ಮ ಗುರುಗಳ ಮೂಲಕ ಬರಬೇಕು ಅನ್ನೋದನ್ನು ನಾನು ಮಾಡಿದೆ. ಬಹುಶಃ ತೆಂಕುತಿಟ್ಟಿನಲ್ಲಿ ಈಗ ಒಂದು ಸರಿಯಾದಂತಹ ಒಂದು ಅಧ್ಯಯನಕ್ಕಾಗಲಿ ನಾಟ್ಯಕ್ಕಿರುವಂತಹ ಏಕೈಕ ಕೇಂದ್ರ ಪೆರ್ಲ ಪಡ್ರೆಚಂದು ತಾವು ಸ್ಥಾಪಿಸಿದಂತಹ ಈ ಕೇಂದ್ರ ಅಂತ ಧೈರ್ಯವಾಗಿ ಹೇಳ್ಬೋದು. ಇಲ್ಲಿ ವರ್ಷಗಳಲ್ಲಿಯೂ ಬೆಳೆದು ಬಂದ ದಾರಿಯ ನೋವುಗಳು ಅನೇಕ ಉಂಟು, ಅದನ್ನು ಹಲವು ಬಾರಿ ಹೇಳಿಕೊಂಡಿದ್ದೀನಿ. ಇವತ್ತು ಪ್ರತಿ ವರ್ಷವೂ ತಾವು ಒಬ್ಬೊಬ್ಬರ ಹೆಸರನ್ನು ನೆನಪಿಸಿಕೊಂಡು ಅವರ ಭಾವಚಿತ್ರ ಅನಾವರಣ ಮತ್ತೆ ಒಬ್ಬ ಕಲಾವಿದನಿಗೆ ತಮ್ಮ ಮೂಲಕವಾಗಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ. ಇಂತಹ ಪ್ರಶಸ್ತಿಗಳ ಸಂಕಲ್ಪ ತಮಗೆ ಯಾಕೆ ಬಂತು? ಈ ಅನಾವರಣದ ಅಗತ್ಯ ಏನಿತ್ತು ಅಂತ ಸಾಮಾನ್ಯವಾಗಿ ನಿಮಗೆ ಎಲ್ಲರಿಗೂ ಬೇಕಾದ್ದೆ, ಆದರೆ ನಿಮಗೆ ಯಾಕೆ ಈ ಕಲ್ಪನೆಗಳು ಬಂತು? ಕಲ್ಪನೆಗಳಂದ್ರೆ ನಮ್ಮ ಯಕ್ಷಗಾನದಲ್ಲಿ ಬಹಳಷ್ಟು ಇಲ್ಲಿಗ ಭಾವಚಿತ್ರಗಳು ಕಾಣ್ತಾ ಉಂಟು. ಯಾಕಂದ್ರೆ ಇವರು ಯಕ್ಷಗಾನದಲ್ಲಿ ನಮಗೆ ಕೊಡುಗೆಯನ್ನು ಕೊಟ್ಟು ಹೋದವರು ಎಲ್ಲರೂ. ಆಮೇಲೆ ಯಕ್ಷಗಾನ ಕೇಂದ್ರ ಅಂತ ಅಂದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಹಿಂದೆ ಕಲಾವಿದರು ಇಂತಹ ಕೆಲಸ ಮಾಡಿದ್ದಾರೆ ಸ್ಫೂರ್ತಿಯಾಗಬೇಕು. ಅಂದರೆ ಇಂತಹ ಕಲಾವಿದರು ಇದ್ರು, ಇವರ ಬಗ್ಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಪಾಠವನ್ನು ಕೊಡ್ತೇವೆ. ಒಬ್ಬ ಕಲಾವಿದರು ಹೀಗೆ ಇದ್ರು, ಹೀಗೆ ಮಾಡ್ತಿದ್ರೆ ಎಲ್ಲವನ್ನು ನಾವು ಕೊಡ್ತೇವೆ. ಕೇವಲ ಭಾವಚಿತ್ರ ಅನಾವರಣ ಅಲ್ಲ, ಅದರ ಬಗ್ಗೆ ಸಂದೇಶಗಳನ್ನು ಕೊಡ್ತಾ ಇದ್ದೇವೆ. ಇವರ ಬಗ್ಗೆ ತಿಳಿಸಿ ಸಂದೇಶಗಳನ್ನು ಕೊಡ್ತಾ ಇದ್ದೇವೆ. ಹೀಗೆ ಒಬ್ಬ ಕಲಾವಿದರಿದ್ದಾರೆ, ಹೀಗೆ ಇದ್ರು ಅಂತ. ಹಾಗಾದ್ರಿಂದ ನಾವು ಇದನ್ನು ಮಾಡುವಂತಹ ಒಂದು ಉದ್ದೇಶ. ಇನ್ನೊಂದು ಪ್ರಶ್ನೆ ಅವರು ಕೇಳಿ, ಇನ್ನೊಂದು ಪ್ರಶಸ್ತಿಗಳನ್ನು ನಮ್ಮ ಗುರುಗಳ ಹೆಸರು ಕೇವಲ ಕೇಂದ್ರದ ಮೂಲಕವಾಗಿ ಅಲ್ಲ, ಒಬ್ಬ ವ್ಯಕ್ತಿಗೆ ಮೂಲಕವಾಗಿ ಗುರುಗಳನ್ನು ನೆನಪಿಸಿಕೊಳ್ಳುವುದು ಅಂತ ನಾನು ಮಾಡಿಕೊಂಡೆ, ಒಬ್ಬ ಕಲಾವಿದನಿಗೆ. ಯಾಕಂದರೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಪಡ್ರೆ ಚಂದು ಅಂತ ಅನ್ನುವಂತಹ ಪ್ರಶಸ್ತಿಯನ್ನು ಸ್ವೀಕೃತ ಮಾಡಲಿಕ್ಕೆ ಕೆಲವು ಮಂದಿ ಕಲಾವಿದರು ಆಶಾವಾದಿದ್ದಾರೆ. ಅಂದರೆ ಪ್ರಶಸ್ತಿಯ ಹಿರಿಮೆ ಅಂತ. ಯಾಕಂದರೆ ಪಡ್ರೆ ಚಂದು ಗುರುಗಳು ಯಕ್ಷಗಾನ ಕಲಾವಿದರಾಗಿ ಗುರುಗಳಾಗಿ ಬಹಳಷ್ಟು ಕೆಲಸ ಮಾಡಿದರು ಯಕ್ಷಗಾನ. ಏನಂತ ಹೇಳಿದರೆ ಅವರು ಈಗ ಇರ್ತಿದ್ರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗ್ತಿತ್ತು ಖಂಡಿತ. ಅವರ ವೇಷವನ್ನು ನಾವು ನೋಡಿದ್ದೇವೆ, ಅದು ನಮ್ಮ ನಾಲಿಗೆಯಿಂದ ಹೊಗಳಿದಷ್ಟು ಸಾಕು. ಯಾಕಂದರೆ ಅಂತಹ ವೇಷಧಾರಿಯಾಗಿದ್ದರು ಅವರು. ಆದ್ದರಿಂದ ನಾವು ಒಬ್ಬೊಬ್ಬ ಕಲಾವಿದರನ್ನು ಗುರುತಿಸಿಕೊಂಡು ಆದಷ್ಟು ನಾನು ಪಡ್ರೆ ಚಂದೂರವರಿಗೆ ಒಡನಾಟ ಇದ್ದಂತಹ ಕಲಾವಿದರಿಂದ ನಾನು ಆರಿಸಿದ್ದೇನೆ. ಇದುವರೆಗೂ ಪ್ರಶಸ್ತಿ ಆದಷ್ಟು ಅವರನ್ನೇ ಆರಿಸಿ ನಾವು ಪಡ್ರೆ ಚಂದ್ರ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಉದಾಹರಣೆಗೆ ಹೊಸೈಕ್ ಮಾಲಿಂಗ ಭಟ್ರು, ಕುರಿಯ ಗಣಪತಿ ಶಾಸ್ತ್ರಿಗಳು, ಕೂಳೂರು ರಾಮಚಂದ್ರಯ್ಯರು, ಗೋವಿಂದ ಭಟ್ರು ಎಲ್ಲರೂ ಪದ್ಯಾಣ ಗಣಪತಿ ಭಟ್ರು. ಅಂದ್ರೆ ಪದ್ಯಾಣ ಗಣಪತಿ ಭಟ್ರು ಅಂದರು ಭಾಗವತರು. ನಾನು ಕೇಂದ್ರದಲ್ಲಿರುವಾಗ ಇವರು ಗುರುಗಳಾಗಿದ್ದರು, ನನಗೂ ಗುರು ಎಂತೆಂದರು ಪದ್ಯಾಣದವರು. ನನಗೆ ಸಬ್ಬಣಕೋಟೆಯಲ್ಲಿ ಕೇಳಲಿಕ್ಕಿತ್ತು, ನೀನೇನು ನನಗೆ ಪ್ರಶಸ್ತಿ ಕೊಡುವುದಿಲ್ಲ ಪಡ್ರೆ ಚಂದ್ರ ಅಂದ್ರೆ ಅದು ಸಿಕ್ಕಿದ್ರೆ ಒಂದು ರಾಷ್ಟ್ರ ಪ್ರಶಸ್ತಿಯ ಬೆಲೆ ಆಗ ಅಂದಿದ್ದು. ಯಾಕಂತೇಳಿದ್ರೆ ನಾವು ಅದರಲ್ಲಿ ಪ್ರಶಸ್ತಿ ಪಡ್ರೆ ಚಂದೂರವ್ರದ್ದು ಇಟ್ಟುಕೊಂಡದ್ದೇನು ಅಂತ ಹೇಳಿದ್ರೆ, ಅವರ ಹೆಸರು ಶಾಶ್ವತವಾಗಿ ನಮ್ಮ ಯಕ್ಷಗಾನ ಕೇಂದ್ರದಲ್ಲಿ, ಯಕ್ಷಗಾನದ ಪ್ರಪಂಚದಲ್ಲಿ ಉಳಿಬೇಕು ಅಂತ ಆಸೆ. ಹಾಗಾದ್ರಿಂದ ನಾವು ಅದನ್ನು ಇಟ್ಟಿದ್ದೇವೆ. ಇನ್ನೊಂದೇನು ಅಂತ ಹೇಳಿದ್ರೆ, ಅಡ್ಕಸರ ನಾರಾಯಣ ಶೆಟ್ಟರು ಮತ್ತು ಪಡ್ರೆ ಚಂದ್ರು ಸಮಕಾಲೀನ ಕಲಾವಿದರು. ಆದರೆ ಒಂದು ದಿನ ನನಗೆ ತೋರಿತು, ನಮ್ಮ ಯಕ್ಷಗಾನ ಕೇಂದ್ರದಲ್ಲಿ ಸ್ಥಳೀಯ ಒಬ್ಬ ಮಹಾನ್ ಕಲಾವಿದ ನಾರಾಯಣ ಶೆಟ್ಟರು, ಅದ್ಭುತವಾದಂತಹ ಒಬ್ಬ ಕಲಾವಿದ. ಕೂಡ್ಲುಬೇಳದಲ್ಲಿ ನಾನು ನೋಡಿದ್ದೇನೆ ಅವರಿಗೆ, ದಾರಿಕಾಸುರ, ಆಮೇಲೆ ಶೆಣಿಯವರು, ಅದ್ಭುತವಾದ ದಾರಿಕಾಸುರ. ಹಾಗಾದ್ರಿಂದ ರಂಗಸ್ಥಳದಲ್ಲಿ ಹೋದರೆ ಬೋಳರು ಮತ್ತು ಬೋಳರ ನಾರಾಯಣ ಶೆಟ್ಟರು, ಈ ಕಥನ ನಾರಾಯಣ ಶೆಟ್ಟರೆಲ್ಲ ವೇಷ ಬಹಳಷ್ಟು ಅಂದಿದ್ದ ಒಬ್ಬ ಕಲಾವಿದರ ಪ್ರಶಸ್ತಿಯನ್ನು ಕೊಟ್ಟರೆ ಏನು ಅಂತ ಭಾವಿಸಿದೆ.
ಯಾಕಂದರೆ ಇವರು ಕೂಡ ಒಡನಾಡಿ ಕಲಾವಿದರು. ಹಾಗೆ ಅವರ ಮೊಮ್ಮಗನಾದಂಥ ವಿನೋದ್ ಶೆಟ್ಟಿಯಲ್ಲಿ ಪ್ರಸ್ತಾಪ ಮಾಡಿದೆ, ಹೀಗೆ ಒಂದು ನಿಮ್ಮ ಅಜ್ಜನ ಹೆಸರಿನಲ್ಲಿ ಕೊಡುವ ಕತ್ತಲ ಮನೆತನದಲ್ಲಿ ನೀವು ಇದಕ್ಕೆ ಸ್ಪಂದನ ಮಾಡ್ತೀರಾ, ನೀವು ಮಾಡದಿದ್ದರೂ ನನಗೊಂದು ಒಪ್ಪಿಗೆ ಕೊಡಿ, ಖರ್ಚು ನಾನು ಮಾಡ್ತೇನೆ ಅಂದೆ. ಆದರೆ ವಿನೋದ್ ಶೆಟ್ಟರಲ್ಲಿ ಒಂದು ಇದು, ನಮ್ಮ ಅಜ್ಜ ನಿಂದಾಗಿ ನಮಗೆ ಯಕ್ಷಗಾನ ಬಂದಿದೆ, ನಾನು ಒಬ್ಬ ಹವ್ಯಾಸ ಕಲಾವಿದ, ಆದ್ದರಿಂದ ಅಜ್ಜನ ಹೆಸರಿನಲ್ಲಿ ನಮಗೆ ಕೊಡುವುದಕ್ಕೆ ಆಗುವುದಿಲ್ಲ ಪ್ರಶಸ್ತಿಗಳನ್ನು, ನಿಮ್ಮ ಸಂಸ್ಥೆಯಲ್ಲಿ ಶಾಶ್ವತವಾಗಿ ಇರಲಿ ಅಂತ ಅವರು ಹೌದು ಶಾಶ್ವತವಾಗಿ ನಿಭಾಯಿಸ್ತೇವೆ. ಆಮೇಲೆ ಒಂದು ವಿಶೇಷ ಪ್ರಶಸ್ತಿ ಅಂತ ನಾವು ಆಯ್ಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಒಬ್ಬರು ಯಕ್ಷಗಾನದ ಕೆಲಸದಲ್ಲಿ ಅಥವಾ ಕವಿಗಳ, ಸಾಹಿತಿಗಳು, ಸಂಗೀತಗಾರರು ಇಂಥವರನ್ನು ನಾವು ಗುರುತಿಸ್ತೇವೆ. ಕಲೆಗೆ ಸಂಬಂಧಪಟ್ಟ ಯಕ್ಷಗಾನ ಅಂದರೆ ಲಲಿತ ಕಲೆಗೆ ಸಂಬಂಧಪಟ್ಟದ್ದು, ಆದ್ದರಿಂದ ಕಲೆಗೆ ಸಂಬಂಧಪಟ್ಟವರಿಗೆ ನಾವು ಒಂದು ವಿಶೇಷ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಆದರೆ ಬಹಳಷ್ಟು ಈಗ ಕಳೆದ ವರ್ಷದಿಂದ ದೇವಕಾನ ಕೃಷ್ಣ ಭಟ್ರ ಪ್ರಶಸ್ತಿ ಅಂತ ಹೇಳೋದೊಂದು ಗರಿ ಏರಿದೆ. ಏನಂದರೆ ದೇವಕಾನ ಕೃಷ್ಣ ಭಟ್ರಿಗೂ ನಮಗೂ ಒಡನಾಟ ಬಹಳಷ್ಟು. ಅಲ್ಲಿ ಅವರ ವೇಷಭೂಷಣವು ನನ್ನ ನಾಟ್ಯ ತರಬೇತಿ ಒಟ್ಟಿಗೆ ಆರಂಭ. ಆಮೇಲೆ ನನ್ನ ಎಲ್ಲ ಪ್ರೋಗ್ರಾಮ್ಗಳಿಗೂ ಯಕ್ಷಗಾನಕ್ಕೂ ಅವ್ರದ್ದೇ ವೇಷಭೂಷಣ ಬಹಳಷ್ಟು. ಆಮೇಲೆ ಈ ಯಕ್ಷಗಾನ ಕೇಂದ್ರಕ್ಕೆ ಅವರ ಕೊಡುಗೆ ಇದೆ, ಇದನ್ನು ಆಗಬೇಕು ಅಂತ ಅವರು ತುಂಬ ಸಹಕಾರ ಮಾಡಿದ್ದಾರೆ ಎಲ್ಲ ವಿಧಗಳಲ್ಲಿ. ಆದ್ದರಿಂದ ನಮ್ಮ ದೇವಕಾನ ಕೃಷ್ಣ ಭಟ್ರ ಹೆಸರು ಇಲ್ಲಿಯೂ ಕೂಡ ಒಂದು ಶಾಶ್ವತವಾಗಿ ಉಳಿಯಲಿ ಅಂತ ಕಳುಹಿಸುವ ದೇವಕಾನ ಕೃಷ್ಣ ಭಟ್ರ ಪ್ರಶಸ್ತಿಯನ್ನು ಅಂದರೆ ಪ್ರಸಾದನ ಕಲಾವಿದರಿಗೂ ಕೊಡುವುದು ಅಂತ ಅವರ ಮನೆಯನ್ನು ತೀರ್ಮಾನ ಮಾಡಿದ್ದಾರೆ. ಹಾಗೆ ಅವರಿಗೆ ಕೊಡ್ತಾ ಇದ್ದೇವೆ. ಇನ್ನು ಈ ವರ್ಷ ಈಗ 12 ವರ್ಷದಿಂದ ನಮ್ಮ ಗುರುಗಳಾಗಿದ್ದವರು ತಿರುಮಲೇಶ್ವರ ಶಾಸ್ತ್ರಿ ತೆಂಕಬೈಲು ಅವರು ನಿಧನರಾಗಿದ್ದಾರೆ. ಈಗ ಅವರ ಪುತ್ರರಾದಂತಹ ಮುರಳೀಕೃಷ್ಣ ಶಾಸ್ತ್ರಿ ಮೊನ್ನೆ ಘೋಷಣೆ ಮಾಡಿದ್ದಾರೆ, ವರ್ಷದಲ್ಲಿ ಒಂದು ಪ್ರಶಸ್ತಿ ಭಾಗವತರುಗಳಿಗೆ ಕೊಡಬೇಕು ಅಂತ. ಹೀಗೆ ನಮ್ಮ ಮತ್ತು ಇನ್ನೊಂದು ಸಂತೋಷ ಏನು ಅಂತ ಹೇಳಿದರೆ, ನಾನು ಹೇಳಬೇಕಾದಂಥ ಒಂದು ವಿಚಾರ, ನಮ್ಮ ಯಕ್ಷಗಾನ ಕೇಂದ್ರದ ಚಟುವಟಿಕೆಗಳನ್ನು ನೋಡಿ ಯಕ್ಷಗಾನ ಕಲಾರಂಗ ಉಡುಪಿ ಇವರು ನಮ್ಮ ಸಂಸ್ಥೆಗೆ ಆಗಮಿಸಿ ನಮ್ಮ ಎಲ್ಲ ಮಕ್ಕಳ ನಾಟ್ಯಗಳನ್ನು ಪರಿಶೀಲಿಸಿ, ಪೃಥ್ವಿರಾಜರು, ಆಮೇಲೆ ಗುರುಗಳಾದಂತಹ ಸಂಜೀವ ಸುವರ್ಣರು, ಆಮೇಲೆ ಆಗ ಶಿವರಾಮ ಶೆಟ್ಟಿತಲ್ಲೂರು ಅವರಿದ್ದರು ಅಧ್ಯಕ್ಷರಾಗಿ, ಅವರೆಲ್ಲ ಬಂದು ನೋಡಿಕೊಂಡು ಬಹಳಷ್ಟು ಖುಷಿಯಾಗಿ ಉಡುಪಿಯಲ್ಲಿ ನಡೆಯತಕ್ಕಂತಹ ಯಾವ ಯಕ್ಷಗಾನ ಕಲಾರಂಗದ ಪೇಜಾವರ ವಿಶ್ವೇಶ ತೀರ್ಥ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಒಂದು ಕಾಲದಲ್ಲಿ ಏನೋ ಅವರಿಗೆ ನಮ್ಮಲ್ಲಿ ಮನಸ್ತಾಪ ಇತ್ತು, ಇದಾಗ್ತದ ಇಲ್ಲ ಅನ್ನೋದು, ಅದು ವಿಷಯ ಬೇರೆ. ಆದರೆ ಆಮೇಲೆ ಅವರು ಅಲ್ಲಿಯ ಕೇಂದ್ರವನ್ನು ನಿಲ್ಲಿಸಿ ನಮಗೆ ಇಲ್ಲಿಗೆ ಕಳಿಸಿದ್ದಾರೆ. ಆಮೇಲೆ ಅವರಿಗೆ ನಾನು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂತಹ ಕ್ರಮಗಳನ್ನು ನೋಡಿ ಅವರಿಗೆ ಇಷ್ಟವಾಯಿತು. ಹಾಗೆ ಅವರು ಏನು ಮಾಡಿದರು ಅಂತ ಹೇಳಿದರೆ 25,000 ದೇಣಿಗೆಯನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ. ಆ 25,000 ಮತ್ತು ಕಲಾರಂಗದಿಂದ ಸಿಕ್ಕಿದಂತಹ ವಿಶ್ವೇಶ ತೀರ್ಥ ಪ್ರಶಸ್ತಿ ಆ 25,000 50,000ವನ್ನು ಕ್ರೋಢೀಕರಿಸಿ ನಾವು ಇಲ್ಲಿ ಹಿಂದಿನಿಂದ ಮಕ್ಕಳಿಗೆ ಅನ್ನದ ಊಟ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ನಿಮಗೆ ಪ್ರಶಸ್ತಿ ಅನೇಕ ಸಿಕ್ಕಿದೆ. ಎಷ್ಟು ಸಿಕ್ಕಿದ್ರೂ ಕೂಡ ಒಂದು ಮನೆಯನ್ನು ನಡೆಸುವುದೇ ಕಷ್ಟ. ಹೌದು. ಇಂತಹ ಶಾಲೆಯನ್ನು ನೀವು ಹೇಗೆ ನಡೆಸ್ತೀರಿ? ಇಲ್ಲಿ ಬಂದ ಮಕ್ಕಳಿಗೆ ಊಟ ಕೊಡ್ತೀರಿ, ಬೇಕಾದರೆ ವಸತಿಗೆ ವ್ಯವಸ್ಥೆ ಮಾಡ್ತೀವಿ, ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತೀವಿ, ಅನೇಕ ಪುರುಸೋತ ಆದಾಗೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀವಿ? ನಾನಂದರೆ ಈ ಯಕ್ಷಗಾನ ಕೇಂದ್ರದಲ್ಲಿ ನಮ್ಮ ದಾನಿಗಳನ್ನು ನಾನು ಎಷ್ಟು ಹೊಗಳಿದ್ರು ಸಾಕು. ನನ್ನ ಮೇಲೆ ತುಂಬ ಅಭಿಮಾನ ಉಂಟು ಅವರಿಗೆ. ಯಾಕಂದರೆ ನನ್ನ ಸಂಸ್ಥೆ ಹೆಸರಿನಲ್ಲಿ ನಾನು ಯಾವುದನ್ನೇ ಬೇಕಾದರೂ ಕೇಳಿ ಅವರು ಅದನ್ನು ದೇಣಿಗೆ ಮಾಡ್ತಾರೆ. ಅದೇ ನಮ್ಮ ಕೈತಜ್ಜ ಶಂಕರಿಯಮ್ಮ ಅಂತ ಏತರ್ಕದ ಶರಣ ಅಂತ ಇದ್ದಾರೆ, ಡಾಕ್ಟರ್ ಎಚ್ ಪ್ರಕಾಶ್ ದಂಪತಿ ಪುತ್ರ. ಆ ಶಂಕರಿಯಮ್ಮ ಕಲಾಭಿಮಾನಿ. ಅವರು ಕರ್ನಾಟಕ ಮೇಳದಲ್ಲಿ ನಾನಿದ್ದಾಗ ಅವರು ಚೌಕಿಗೆ ಬರ್ತಾ ಇದ್ದರು. ಅವರು ನಮ್ಮನ್ನು ತುಂಬ ಕೊಂಡಾಟ ಮಾಡ್ತಾಯಿದ್ರು, ಮಕ್ಕಳನ್ನು. ಆಮೇಲೆ ಕೈಯಲ್ಲಿ ಹಣ ಕೊಡ್ತಾಯಿದ್ರು, ನಮ್ಮ ನಿತ್ಯ ವೇಷ, ನಮ್ಮ ಕೃಷ್ಣನ ವೇಷ ಎಲ್ಲ ನೋಡಿ. ಅಲ್ಲಿಂದ ನಮಗೆ ಆ ಸಂಬಂಧ. ಆದರೆ ಆ ಸಂಬಂಧ ಆದದ್ದೇನೆಂದರೆ ಏತರ್ಕದಲ್ಲಿ ತರಬೇತಿ ಆರಂಭ ಆಯಿತು. ಶಂಕರಿಯಮ್ಮನ ಮೊಮ್ಮಗ ಅಂತ ಗೊತ್ತಾದ್ದು ನನಗೆ. ಅದನ್ನು ಆಮೇಲೆ ಅವರ ಮನೆಗೆ ನಾನು ಹೋಗಿದ್ದೆ. ಆಗ
ಇದು ಯಕ್ಷಗಾನ ಗುರುಗಳು ಅಂತ ಹೇಳುವಾಗ ನಾನು ಯಾರನ್ನು ಅಂತ ಬಯಸಿದ್ದು ಮಾರೆ. ಇದು ನೀನ ನಮ್ಮ ರಾಮ ರಾಮ ಅಷ್ಟು ಖುಷಿ ಆಯ್ತು ಅವರಿಗೆ. ಆಮೇಲೆ ಅವರ ಮೊಮ್ಮಗನಿಗೆ ಅಲ್ಲಿಯೇ ನನ್ನನ್ನು ಬರೆಸಿ ಅವರು ಕ್ಲಾಸ್ ಮಾಡಿಸಿದ್ದಾರೆ. ಅವರನ್ನು ಎಷ್ಟೋ ಗಳಿದ್ರು ಸಾಕು. ಒಂದು ಅವರು ನಮ್ಮ ಈ ಸಂಸ್ಥೆಗೆ ದೊಡ್ಡ ದೇಣಿಗೆ ಮಾಡಿದ್ದಾರೆ. ಮತ್ತೆ ಇದು ಅನೇಕರಿದ್ದಾರೆ. ಆಮೇಲೆ ಕರ್ನಾಟಕ ಉಡುಪುಮೂಲೆಯವರು ಅದೇ ಕಥೆ ಇದೆ ಇದರಲ್ಲಿ. ಏನಂದರೆ ಉಡುಪುಮೂಲೆಯವರ ಮೊಮ್ಮಗನಿಗೆ ನಾನು ತರಬೇತಿ ನೀಡುವುದಕ್ಕೆ ಹೋದೆ. ಎಲ್ಲ ಶಾರದೆಯ ಅನುಗ್ರಹ. ಯಾಕಂದರೆ ನಾನು ಇದನ್ನೊಂದು ಹೇಳಬೇಕಾಗ್ತದೆ. ಶಾರದೆಯನ್ನು ನಾನೊಂದು ಪ್ರತಿಷ್ಠಾಪನೆ ಮಾಡಿದ್ದೇನೆ. ವರ್ಷ ಪ್ರತಿಯೊಂದು ಶಾರದಾ ಪೂಜಾ ಮಹೋತ್ಸವ ನಡೀತದೆ, ನವರಾತ್ರಿ. ಆ ದಿನ ನಾವು ಮಕ್ಕಳಿಗೆ ಗೆಜ್ಜೆ ಕೊಡ್ತೇವೆ. ಅದೇ ಶಾರದೆಯ ಅನುಗ್ರಹದಿಂದ ನಾವು ಇದನ್ನು ಮುಂದೆ ಈ ಹಂತ ಹಂತವಾಗಿ ನಮ್ಮ ಕೇಂದ್ರ ಬೆಳೆಯಿತು. ನಮ್ಮ ಉಡುಪುಮೂಲೆಯವರಿಗೆ ತರಬೇತಿಯನ್ನು ಕೊಟ್ಟಾಗ ಮೊಮ್ಮಗನಿಗೆ ಅವರಲ್ಲಿ ನಾನು ವಿಷಯವನ್ನು ಹೇಳಿದೆ. ಅಂದರೆ ರಾಘವೇಂದ್ರ ಭಟ್ ಅವರನ್ನು ನಾವು ರಾಜಣ್ಣ ಅಂತ ಹೇಳೋದು. ಅವರಿಗೆ ಅವರು ತುಂಬ ಕಲಾವಿದರು. ಆಮೇಲೆ ತುಂಬ ಸಾತ್ವಿಕ ವ್ಯಕ್ತಿ ಅವರು. ಭರತನಾಟ್ಯ ಕಲಾವಿದೆ. ಹಾಗೆ ನಮ್ಮ ಮಗನಿಗೆ ಅವರು ನಾಟ್ಯ ಕೊಡ್ತಾರೆ ಎನ್ನುವ ಗುರುಗಳು ಎಂಬ ಅಭಿಮಾನ ಅವರಲ್ಲಿದೆ. ಹಾಗೆ ಅವರ ಮೊದಲನೇ ವೇಷ ಇಲ್ಲಿ ಆಯಿತು. ಒಂದು ವೇಷ ಅಲ್ಲಿ ಆಗಿದೆ, ಅವರ ಷಷ್ಠಬ್ದಿ ಕಾರ್ಯಕ್ರಮಕ್ಕೆ ರಂಗಪ್ರವೇಶ ಆಗಿತ್ತು. ಆಮೇಲೆ ಇಲ್ಲಿ ನಾನೊಂದು ವೇಷ ಮಾಡಿಸಿದಾಗ ಅವರು ಸ್ವಲ್ಪ ಬೇಸರವನ್ನು ತೋಡಿಕೊಂಡು ನನ್ನಲ್ಲಿ. ಒಳಗೆ ನಾನು ಬಂದಾಗ ಇಲ್ಲಿ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಇಲ್ಲ. ಆಗ ಹೇಳಿದರು, ಒಂದು ಸಂಸ್ಥೆಯಾಗಿ ಒಂದು ವಿದ್ಯುತ್ ಬೆಳಕು ಬೇಕಲ್ಲ ಗುರುಗಳೇ, ಯಾಕೆ ಹೀಗಾಯಿತು? ನಾವೆಲ್ಲ ಇದ್ದೇವೆ, ನೀವು ಹೆದರಬೇಡಿ. ಯಾರು ವೈರಿಂಗ್ ಮಾಡ್ತಾರೋ ಅವರನ್ನು ಕಂಡು ಇದನ್ನು ಮಾಡಿಸಿ ಇದರ ಮೊತ್ತವನ್ನು ನಾವು ಕೊಡ್ತೇವೆ. ಆಮೇಲೆ ವಿನೋದ ಪರಪಗರಿ ಅವರನ್ನು ಕಂಡು ಎಲ್ಲಾದರೂ ಹಾಗೆ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಆಯಿತು. ಅದೇ ವರ್ಷ ಸರಕಾರ ಅಂಗೀಕೃತವಾಯಿತು ಈ ಸಂಸ್ಥೆ, ಕೇರಳ ಸರ್ಕಾರ. ಹಾಗೆ ನಮ್ಮ ಶಾಸಕರಾದ ಕುಂಜಂಬು ಹಾಗೆ ಇದ್ದರು. ಅವರ ಬೆಂಬಲದಲ್ಲಿ ನಮಗೆ ಇದಕ್ಕೆ 25,000 ಮೊತ್ತವನ್ನು ಬರಲಿಕ್ಕೆ ಶುರುವಾಯಿತು. ಆ 25,000ದಲ್ಲಿ ನಾವೇನೆಂದರೆ ಇಲ್ಲಿ ವಾರ್ಷಿಕೋತ್ಸವ ದಿನ ನೀರಿನ ವ್ಯವಸ್ಥೆ ಇಲ್ಲ, ಹಾಗೆ ಬೇರೆ ಕಡೆಯಿಂದ ತರುವಂಥದ್ದು. ಹಾಗೆ ಇಲ್ಲಿ ಒಂದು ಬೋರ್ವೆಲ್ ಮಾಡುವ ಅಂತ ಹೊರಟೆವು. ಅದೇ ಹಣವನ್ನು ನೀರಿಗೆ ಕೊಟ್ಟಾಗ, ಬೋರ್ವೆಲ್ ಅಂತ ಮಾಡಿಸಿದಾಗ, ಇದೇ ಉಡುಪುಮೂಲೆಯವರು, ಪತ್ತಡಕ ಗಣಪತಿ ಭಟ್ರು, ಆಮೇಲೆ ಶಂಕರಿಯಮ್ಮ ಕೈಂತಜ್ಜೆ, ಇವರೆಲ್ಲ ಒಳ್ಳೊಳ್ಳೆ ಮೊತ್ತಗಳನ್ನು ಕೊಟ್ಟು ನಮಗೆ ಸಾಲ ಇಲ್ಲದಂತೆ ಮಾಡಿದ್ದಾರೆ. ಅದರಿಂದ ಈ ಏತರ್ಕ ಏರಿಯಾ, ಆಮೇಲೆ ಭದಿರ್ಕ, ಕಾಸರಗೋಡು, ಆಮೇಲೆ ಪುತ್ತೂರು, ಬೆಂಗಳೂರು, ಹಲವಾರು ಕಡೆ ನಮಗೆ ದಾನಿಗಳ ನೆರವು, ದಾನಿಗಳ ಪಟ್ಟಿಯೇ ಇನ್ನೊಂದು ಹೇಳಬೇಕಾದದ್ದು ಏನಂದರೆ ವಿನಯ ಗಿರಿಯವರು ನಿಟ್ಟೆ ವಿದ್ಯಾಸಂಸ್ಥೆ, ಇಲ್ಲಿ ಒಬ್ಬರು ರಾಜೇಂದ್ರ ಅಂತ ಇದ್ದಾರೆ ಮಡಿಯಾಲ, ಅವರು ಹಣಕಾಸಿನ ನಿರ್ದೇಶಕರು. ಅವರು ತುಂಬ ಸಹಕಾರ ಕೊಡ್ತಾರೆ. ವರ್ಷ ಪ್ರತಿ ನಮಗೆ ದೇಣಿಗೆಯನ್ನು ಮಾಡ್ತಾರೆ ಈ ಸಂಸ್ಥೆಗೆ. ಹಾಗೆ ಹಲವಾರು ಜನ ನಮ್ಮ ಸಂಸ್ಥೆಯಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಶಿಷ್ಯರು, ಇಲ್ಲಿ ನಾಟ್ಯ ಕಲಿಯುವಂತಹ ಶಿಷ್ಯರು ಎಲ್ಲರೂ ತುಂಬ ಸಹಕಾರ ಕೊಡ್ತಾರೆ. ಆ ಮೂಲಕವಾಗಿ ನಾವು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಈಗ ಇಲ್ಲಿ ಸಾಮಾನ್ಯ ಎಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ? ಈಗ ನಮಗೆ ಅವರಿಗೆ ಹೇಗೆ ತರಗತಿಯನ್ನು ಯಾವ ದಿನಗಳಲ್ಲಿ ನಾವು ಏನಂದರೆ ಮೇಳಕ್ಕೆ ಹೋಗುವವರು ಅಂತ ಈ ವರ್ಷವನ್ನು ನಾವು ಬರೆಸಲಿಲ್ಲ. ಯಾರು ಕೊರೋನಾ ಬರ್ತಾರೆ, ಅವರಿಗೆ ದಿನನಿತ್ಯ ಆಗ್ತದೆ ತರಬೇತಿ. ಶಾಲಾ ವಿದ್ಯಾರ್ಥಿಗಳಿಗೆ ಶನಿವಾರ ಮತ್ತು ಆದಿತ್ಯವಾರ. ಆಮೇಲೆ ನಮ್ಮ ಸಮಯವನ್ನು ನೋಡಿಕೊಂಡು ನಾವು ತರಬೇತಿಯನ್ನು ನೀಡ್ತೇವೆ. ಸಾಮಾನ್ಯ 80 ಮಕ್ಕಳಿದ್ದಾರೆ. ಪ್ರದರ್ಶನ ಇದ್ದರೆ ಅದಕ್ಕೆ ವಿಶೇಷ ತರಬೇತಿಗಳನ್ನು ಮಾಡ್ತೇವೆ. ಯಕ್ಷಗಾನದ ಬಹುಶಃ ನಾಟ್ಯಾಭ್ಯಾಸ ಮಾತ್ರ ಅಲ್ಲದೆ ಭಾಗವತಿಕೆ ತರಗತಿ ಇದ್ರವರೆಗೆ ನಡೀತಾ ಇತ್ತು. ಅದು ಯಾವ ದಿನಗಳಲ್ಲಿ ನಡೀತಾ ಇತ್ತು? ಎಷ್ಟು ಜನ? ಆದಿತ್ಯವಾರದಂದು ನಡೀತಾ ಇತ್ತು. 12 ವರ್ಷಗಳಿಂದ ತೆಂಕಬೈಲು ಶಾಸ್ತ್ರಿಗಳು ಬಂದು ಇಲ್ಲಿ ಆದಿತ್ಯವಾರದಂದು ಹಿಮ್ಮೇಳ ತರಬೇತಿ ಎಲ್ಲವನ್ನು ಅವರು ಕೊಡ್ತಾರೆ. ಚೆಂಡೆ ಮತ್ತು ಭಾಗವತಿಗೆ. ಇದರಲ್ಲಿ ತಯಾರಾದಂತಹ ಕಲಾವಿದರು ಬಹಳಷ್ಟು ಮಂದಿ ಇದ್ದಾರೆ. ಈಗ ಮೇಳಕ್ಕೆ ಹೋಗ್ತಾರೆ. ಹಾಗಾದರೆ 40 ವಿದ್ಯಾರ್ಥಿಗಳವರೆಗೆ ಹಿಮ್ಮೇಳದಲ್ಲಿ ಇದ್ದಾರೆ. ನಿಮಗೆ ಇಷ್ಟಪಟ್ಟ ವೇಷಗಳು ಯಾವುದು ಅಂತ ಕೇಳಿದರೆ ಎಲ್ಲವೂ ಆಗ್ತದೆ.
ಪ್ರದೇಶಕ್ಕೂ ಸಮರ್ಥ. ಹೌದು. ನಾನು ಕೇವಲ ಯಕ್ಷಗಾನ ಕೇಂದ್ರವಲ್ಲ, ಇನ್ನೊಂದು ಮಕ್ಕಳ ತಂಡವನ್ನು ನಾನು ಸಿದ್ಧಗೊಳಿಸಿದೆ. ಮಕ್ಕಳ ತಂಡವನ್ನು ನಮ್ಮ ತರಬೇತಿ ಅಂತ ಹೇಳಿದರೆ ಕೇವಲ ಒಂದು ಯಕ್ಷಗಾನಕ್ಕೆ ಬೇಕಾಗಿ ತರಬೇತಿ ಅಲ್ಲ, ಅವನೊಬ್ಬ ಯಕ್ಷಗಾನ ಕಲಾವಿದನಾಗಿ ರೂಪುಗೊಳ್ಬೇಕು, ನಾವು ರೂಪುಗೊಂಡಾಗಿ ಜೀವನ ಮಾಡಬಹುದು ಅನ್ನುವ ಉದ್ದೇಶದಿಂದ ಮಕ್ಕಳ ತಂಡವನ್ನು ಮಾಡಿದ್ರಿಂದ ನಮ್ಮ ಕೇಂದ್ರಕ್ಕೆ ಹೆಚ್ಚಿನದಾದಂತಹ ಒಂದು ಪ್ರಚಾರ ಇದಕ್ಕೆ ಲಭಿಸಿತು. ಯಾಕಂದರೆ ಶಾರದೆಯ ಅನುಗ್ರಹದಿಂದ ಇಲ್ಲಿ ಯಾವ ವಿದ್ಯಾರ್ಥಿ ಬಂದರೂ ಕೂಡ ನಾಟ್ಯವನ್ನು ಕಲಿತು ಒಳ್ಳೆ ಕಲಾವಿದನಾಗಿ ರೂಪುಗೊಂಡು ಹೊರ ಹೋಗ್ತಾನೆ. ಅದು ಶಾರದೆಯ ಅನುಗ್ರಹ ಮತ್ತು ನಮ್ಮ ಪಡ್ಡೆ ಚಂದ್ರನ ಗುರುಗಳ ಅನುಗ್ರಹ ಅಂತ ನಾನು ಹೇಳ್ತಾ ಇದ್ದೀನಿ. ತಮ್ಮ ಮನೆಯೇ ಒಂದು ಕಲೆ. ಬಹುಶಃ ಬಾಲ್ಯದಲ್ಲಿಯೇ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ನಾನು ನೋಡಿದ್ದೆ. ಅಳಿಯಂದಿರು ಬಹುಶಃ ಕಲಾ ಪ್ರೇಮಿಗಳು ಅಂತ ಅವರ ಬಗ್ಗೆ ಒಂದು ಸಣ್ಣ ಮಾಹಿತಿ ಅವರು ಎಲ್ಲಿದ್ದಾರೆ, ಈಗ ಏನು ಮಾಡ್ತಾರೆ? ನನ್ನ ದೊಡ್ಡ ಮಗಳಾದಂಥ ಕೃತಿಕಾ, ಒಳಗಂಡ ಗಣೇಶ್ ಅಂತ, ಕೃತಿಕಾ ಗಣೇಶ ಬೆಂಗಳೂರಿನಲ್ಲಿದ್ದಾರೆ. ಅವರದ್ದು ಯಕ್ಷಗಾನದ ಮನೆತನ ಗಣೇಶ್ ಸುಳ್ಯ. ಯಾಕಂತ ಹೇಳಿದರೆ ಸುಳ್ಯ ಮನೆ, ಹೌದು, ನೆಡ್ಲೆ ನರಸಿಂಹ ಭಟ್ಟರ ಮೊಮ್ಮಗಳಾಗ್ತಾರೆ ಇವನ ತಾಯಿ. ಹಾಗಾದ್ರಿಂದ ಏನು ಅಂತ ಹೇಳಿದರೆ ಸಂಗೀತ ಮ್ಯೂಸಿಕ್ ಎಮ್ ಎ ಆಗಿದೆ ನಮ್ಮ ಅಯ್ಯಲ್ಲಿ. ಅವರು ಆಕಾಶವಾಣಿ ಮಡಿಕೇರಿಯಲ್ಲಿದ್ದ, ಅಲ್ಲಿಂದ ಈಗ ಬೆಂಗಳೂರಿನಲ್ಲಿದ್ದಾನೆ. ಅಲ್ಲಿ ತರಬೇತಿಯನ್ನು ನಡೆಸ್ತಾ ಇದ್ದಾನೆ. ಆಮೇಲೆ ಚಂದನ ಟಿವಿಯಲ್ಲಿ ಭಾಗವಹಿಸ್ತಾ ಇದ್ದಾನೆ. ಎಲ್ಲ ಸಂಗೀತಗಾರರಿಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದ ಅಂತ ಹೇಳ್ಬೋದು. ಹಾಗೆ ಅವರು ಮತ್ತು ನನ್ನ ಮೊಮ್ಮಗನೂ ಹಾಗೆ ಚೆಂಡೆವಾದನ ಶುರು ಮಾಡಿದ್ದಾನೆ. ಈಗ ಅವನಿಗೆ ತರಬೇತಿ ಆಗಬೇಕು ಅಂತ ಭಾರಿ ಒತ್ತಾಯದಲ್ಲಿದೆ. ಮಗಳು ವೇಷ ಮಾಡ್ತಾಳೆ. ಆಮೇಲೆ ಭರತನಾಟ್ಯದಲ್ಲಿ ವಿದ್ವತ್ತಾಗಿದೆ, ಆಮೇಲೆ ಸಂಗೀತ ಆಗಿದೆ. ತದನಂತರ ಈಗ ಧಾರಾವಾಹಿಯಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾಳೆ ಪಾತ್ರದ. ಆಮೇಲೆ ಡಬ್ಬಿಂಗ್ ಮಹಾಭಾರತದಲ್ಲೆಲ್ಲ ಕೊಡ್ತಾ ಇದ್ದಾಳೆ. ಆಮೇಲೆ ಚಿಕ್ಕ ಮಗಳು ಅಲ್ಲೇ ಸಮೀಪದಲ್ಲಿದ್ದಾಳೆ, ಕಲಾಭಿಮಾನಿ. ಅವಳು ಉದಯ ಟಿ ವಿಯಲ್ಲಿದ್ದಾಳೆ, ಕ್ಲರ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಮತ್ತು ಅಳಿಯ ಇಂಜಿನಿಯರ್. ಹಾಗೆ ಅವರು ಅಲ್ಲಿ ಬಿಡದಿಯ ಸಮೀಪ ಇದ್ದಾರೆ, ಮನೆ ಮಾಡಿಕೊಂಡು. ತಮ್ಮ ಪತ್ನಿಯ ನಿರಂತರವಾದ ಪ್ರೋತ್ಸಾಹ, ನೀವೊಂದು ಕಲಾವಿದನಾಗಿ ರೂಪುಗೊಳ್ಳಿಕ್ಕೆ ಮನೆಯವರ ಸಹಕಾರ ಅತಿ ಅಗತ್ಯ. ಹೌದು. ಅತ್ಯಂತ ದೊಡ್ಡದಾದಂತಹ ನಿಮ್ಮ ಆ ಮದುವೆಯಾದ ಸಮಯದಲ್ಲಿಯೂ ಕೂಡ ಈ ಕಲಾವಿದನಾಗಿ ರೂಪುಗೊಳ್ಳಿಕ್ಕೆ ಬೇಕಾದಂತಹ ನಿರಂತರ ಪ್ರೋತ್ಸಾಹವನ್ನು ಕೊಟ್ಟು ತಮ್ಮನ್ನು ಬೆಳೆಸಿದವರು. ಅಂಥವರಿಂದಾಗಿಯೇ ಒಂದು ಆ ನಿರಂತರ ಪ್ರೋತ್ಸಾಹದಿಂದಾಗಿ ಪೆರ್ಲದಲ್ಲಿ ಇಂತಹ ಒಂದು ಕೇಂದ್ರವನ್ನು ರಚಿಸಲಿಕ್ಕಾಯಿತು. ಉಳಿದವರ ಪ್ರೋತ್ಸಾಹಕ್ಕಿಂತ ಮನೆಯವರ ಪ್ರೋತ್ಸಾಹ ಅತಿ ಅಗತ್ಯ. ಅದಿದ್ದ ಕಾರಣ ಇಂಥದ್ದೊಂದು ಮಾಡಲಿಕ್ಕಾಯಿತು. ಅನೇಕ ವಿದ್ಯಾರ್ಥಿಗಳನ್ನು ರೂಪುಗೊಳಿಸ್ತಾ ಇದ್ದೇವೆ. ಇನ್ನೂ ಅನೇಕ ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಆದಷ್ಟು ಬೇಗ ನಿಮಗೆ ಒಲಿದು ಬರಲಿ, ನಿಮ್ಮ ಕೀರ್ತಿ ಇನ್ನು ಮೇಲಕ್ಕೆ ಹೋಗಿ ಅಂತ ಪ್ರಾರ್ಥಿಸುತ್ತಾ ಈ ಸಂದರ್ಶನದೊಂದಿಗೆ ನಮ್ಮೊಂದಿಗೆ ಈ ಸಮಯವನ್ನು ಹಂಚಿಕೊಂಡದ್ದಕ್ಕೆ ಯಕ್ಷಾಂತರಂಗದ ಸಮಸ್ತ ಕಲಾಭಿಮಾನಿಗಳ ಪರವಾಗಿ ನಮಗೆ ಪೂರ್ವ ನಮಸ್ಕಾರ.